ಇದು ಕೇಂದ್ರ ಎಲೆಕ್ಷನ್ ಬಜೆಟ್ ವಿಶೇಷ. ನಾನು ರಮಾಕಾಂತ್. ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಫೆಬ್ರವರಿ ಸೇರಿಸ್ಕೊಂಡ್ರೆ ಒಂದು 2 ತಿಂಗಳು ಆದ ಮೇಲೆ ಆ ಕಡೆ ಈ ಕಡೆ ಎಲೆಕ್ಷನ್ ಬರುತ್ತೆ ಅಂತ ಅಂದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಮಹತ್ವದ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಇದು ಒಂಥರ ಮಧ್ಯಂತರ ಬಜೆಟ್ ಅಂತ ಕೂಡ ಅನ್ನಬಹುದು. ಈ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಮಾತಾಡಿದಾಗ ಓಟ್ ಆನ್ ಅಕೌಂಟ್ ಅಥವಾ ಲೇಖಾನುದಾನ ಅಂತ ಕೂಡ ಕರೀತಾರೆ. ಲೇಖಾನುದಾನ ಬಜೆಟ್ ಅಂದರೆ ಬೇಸಿಕಲಿ ಇದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಖರ್ಚು ವೆಚ್ಚಗಳಿಗೆ ಮುಂದಿನ ಎಲೆಕ್ಷನ್ ಮುಗಿಯೋವರೆಗೂ ಕೂಡ ಒಂದು ಬೇಕಲ್ಲ. ಈಗ ಈ ಬಜೆಟನ್ನು ನಾವು 2024ನೇ ವರ್ಷದ ಪೂರ್ತಿಗೆ ಅಪ್ಲೈ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯಾವ ಗೌರ್ಮೆಂಟ್ ಬರುತ್ತೆ ನಮಗೆ ಗೊತ್ತಿಲ್ಲ. ಇವರೇ ಬಂದರೂ ಕೂಡ ಚೇಂಜ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಇದು ಒಂದು ಭಾಗ. ಇದನ್ನು ನಾವು ನೆಕ್ಸ್ಟು ಫೆಬ್ರವರಿ 1, 2025ನೇ ಇಸ್ವಿ ಫೆಬ್ರವರಿ 1ರವರೆಗೂ ಈ ಬಜೆಟ್ ಅನ್ವಯ ಆಗಿಬಿಡುತ್ತಾ, ಯೋಜನೆಗಳು ಜಾರಿ ಆಗಿಬಿಡ್ತಾವ ಅಂತ ಹೇಳಿದ್ರೆ ಅದು ಹೇಳಕ್ಕೆ ಬರಲ್ಲ. ಅಲ್ಲಿಯವರೆಗಿನ ಅವಧಿ ಇದೆಯಲ್ಲ, ಮುಂದಿನ ಎಲೆಕ್ಷನ್ ನಡೆದು ಅಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಆಗಿ ಅಲ್ಲಿ ವಿತ್ತ ಸಚಿವರು ಅಂತ ಒಬ್ಬರು ನೇಮಕ ಆಗಿ ಒಂದು ಬಜೆಟ್ ಮಂಡಿಸಬೇಕಲ್ವಾ, ಅಲ್ಲಿಯವರೆಗಿನ ಒಂದು ಕೇಂದ್ರ ಸರ್ಕಾರದ ಖರ್ಚು ವೆಚ್ಚಗಳು. ಈಗ ಒಂದಷ್ಟು ಜನಕ್ಕೆ ಸ್ಯಾಲ್ರಿ ಹೋಗಬೇಕು, ಒಂದಷ್ಟು ಯೋಜನೆಗೆ ಹಿಂದಿಂದ ನಡ್ಕೊಂಡು ಬಂದಿದ್ದಂಥ ಯೋಜನೆಗಳಿಗೆ ಹಣ ಬಿಡುಗಡೆ ಆಗಬೇಕು, ಸರ್ಕಾರಗಳಿಗೆ ಒಂದಷ್ಟು ಅನುದಾನ ಬರಬೇಕಾಗತ್ತೆ, ರಾಜ್ಯ ಮಟ್ಟದ ಸರ್ಕಾರಗಳಿಗೆ ಆರೋಗ್ಯ ಇಲಾಖೆಗೆ ಒಂದಷ್ಟು ಕೊಡಬೇಕಾಗತ್ತೆ, ಕೃಷಿಗೆ ಒಂದಷ್ಟು ಕೊಡಬೇಕಾಗತ್ತೆ. ಇದನ್ನು ಒಂದು ರೀತಿಯಲ್ಲಿ ಅದು ತುಂಬಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ, ಮೇಂಟೈನ್ ಮಾಡುವಂಥ ಒಂದು ಬಜೆಟ್ ಅಂತ ಹೇಳ್ಬೋದು ವಿನಃ ಇದನ್ನು ಯಾವುದೇ ಕಾರಣಕ್ಕೂ ಇದು ಫುಲ್ ಬಜೆಟ್ ಅಂತ ಹೇಳಕ್ಕೆ ಬರಲ್ಲ. ಈಗ ನಮ್ಮ ರಾಜ್ಯದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಒಂದು ಬಜೆಟನ್ನು ಮಂಡಿಸಿದರು. ಇದೇ ಕಳೆದ ವರ್ಷದ 2023ರಲ್ಲಿ ಅವರು ಒಂದು ಬಜೆಟನ್ನು ಮಂಡಿಸ್ತಾರೆ. ಬಜೆಟ್ ಮಂಡಿಸಿದಾಗ ಅದು ಜಾರಿ ಆಗಿಬಿಡ್ತಾ ಅಂತ ಬಂದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅವರು ಕೂಡ ಒಂದು ಬಜೆಟನ್ನು ಮಂಡಿಸ್ತಾರೆ. ಆಗ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಇರುತ್ತಲ್ಲ, ಅಲ್ಲಿಯವರೆಗಿನ ಖರ್ಚು ವೆಚ್ಚಗಳಿಗೆ ಸಂಬಳ ಇನ್ನೊಂದು ಮತ್ತೊಂದಕ್ಕೆ ಅದು ಪೂರಕವಾಗಿ ಪೂರೈಕೆ ಆಗಿರಬಹುದು. ಅದು ಬಿಟ್ಬಿಟ್ಟು ಅದರ ಆಚೆಗೆ ಅದೇ ರೀತಿಯಲ್ಲಿ ಈ ಬಜೆಟ್ ಕೂಡ ಕನ್ಸಿಡರ್ ಮಾಡಬಹುದು. ಇನ್ನೊಂದು ಎಲೆಕ್ಷನ್ ಇಯರ್ ಆಗಿರೋ ಕಾರಣದಿಂದಾಗಿ ಈ ಬಜೆಟ್ಗೆ ಒಂದಷ್ಟು ಮಹತ್ವ ಇರುತ್ತೆ. ಇದೇನು ಬಜೆಟ್ ಹೇಳ್ತಾರೋ ಈ ಬಾರಿ, ಒಂದು ಪಕ್ಷದ ಮ್ಯಾನಿಫೆಸ್ಟೋನೇ ಹೇಳಿಬಿಡ್ತಾರಾ ಇವರು, ಅಥವಾ ಚುನಾವಣಾ ನಿರೀಕ್ಷೆಗಳ ಬಜೆಟ್ ಅಂತ ಹೇಳಿಬಿಡ್ತಾರಾ, ಅದು ಕೂಡ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಬೇಟ್ ಇರುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 6ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಇದೀಗ ಈ ಒಂದು ಪಾಯಿಂಟ್ಸ್ ಅಂತ ನಾವು ಚೆಕ್ ಮಾಡ್ಕೊಂಡು ಬಂದಾಗ ಕೇಂದ್ರದ ಮಧ್ಯಂತರ ಬಜೆಟ್ ಮಂಡನೆಗೆ ಒಂದು ಕಡೆ ಕ್ಷಣಗಣನೆ ಶುರುವಾಗಿದೆ. ಏನಿರುತ್ತೆ ಬಹುಶಃ ಮೋದಿ ಸರ್ಕಾರದ 10ನೆಯ ಬಜೆಟ್ ಇದು. 10 ಅಂದರೆ ಅವರ ಒಂದು 10ನೇ ವರ್ಷದ ಬಜೆಟ್ ಅಂತ ಕನ್ಸಿಡರ್ ಮಾಡೋಣ ನಾವು. ರಾಷ್ಟ್ರಪತಿಯವರ ಒಪ್ಪಿಗೆಯನ್ನು ಪಡ್ಕೊಂಡು ಕೇಂದ್ರದಲ್ಲಿ ಸಂಪುಟ ಒಪ್ಪಿಗೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ನಾನು ಮಂಡಿಸ್ಲಾ ಈ ಬಜೆಟನ್ನು ಅಂತ ಕೇಳಿ ಒಂದು ಅನುಮತಿಯನ್ನು ಪಡ್ಕೊಂಡು ಬಜೆಟನ್ನು ಮಂಡಿಸೋಕ್ಕೆ ಶುರು ಮಾಡ್ತಾರೆ. ಈ ಬಾರಿಯ ಆಯವ್ಯಯದಲ್ಲಿ ಜನಪರ ಯೋಜನೆಗಳ ಘೋಷಣೆ ಇದ್ದೇ ಇರುತ್ತೆ, ಅನುಮಾನಗಳು ಬೇಡ. ಇಡೀ ದೇಶದ ಚಿತ್ತ ಕೇಂದ್ರ ಸರ್ಕಾರದ ಆಯವ್ಯಯದತ್ತ. ಕೇಂದ್ರದ ಮಧ್ಯಂತರ ಬಜೆಟ್ಗೆ ಮಂಡನೆಗೆ ಒಂದಷ್ಟು ಕ್ಷಣಗಣನೆ ಶುರುವಾಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಒಂದು ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರೆ. ಮೊದಲೆಲ್ಲ ಈ ದೊಡ್ಡ ಸೂಟ್ ಕೇಸು ತರ್ತಾಯಿದ್ರು, ಕೆಂಪು ಕಲರ್ ದೊಡ್ಡ ಸೂಟ್ ಕೇಸು. ಅದಕ್ಕೆ ಬಜೆಟ್ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟದ್ದು ಒಂದಷ್ಟು ಜನ ಒಂದೇ ಕಡೆ ಕೂಡ ಹಾಕಿರ್ತಾರೆ. ಬಜೆಟ್ ಅಂಶಗಳು ಆಚೆ ಹೋಗಬಾರ್ದು, ಶೇರ್ ಮಾರ್ಕೆಟ್ ಮೇಲೆ ಎಫೆಕ್ಟ್ ಆಗಿಬಿಡ್ತವೆ, ಅದು ಗುಟ್ಟಾಗಿರಬೇಕು, ಮಂಡಿಸಿದಾಗ ಮಾತ್ರ ಗೊತ್ತಾಗಬೇಕು ಅಂತ ಹೇಳಿ. ಆಮೇಲೆ ನಿರ್ಮಲಾ ಮೇಡಮ್ ಬಂದ ಮೇಲೆ ಏನು ಮಾಡಿದ್ರು, ಇದೆಲ್ಲ ಬ್ರಿಟಿಷರ ಕಾಲದ್ದು ಈ ಸೂಟ್ ಕೇಸ್ ಪರಂಪರೆ, ಇದೆಲ್ಲ ಬೇಡ, ನಾನು ಈ ಥರದೊಂದು ಬ್ಯಾಗ್ ತರ್ತೀನಿ, ಅದರ ಮೇಲೆ ಅಶೋಕ ಎಂಬ್ಲಮ್ ಇರುತ್ತೆ, ಅದರ ಮೇಲೆ ಈ ಬ್ಯಾಗ್ ಬಳಸ್ತೀನಿ ಅಂತ ಹೇಳಿದ್ರು. ಆಯಿತು, ಬ್ಯಾಗ್ ಆಯಿತು. ಪತ್ರಗಳಿಗೂ ಕೂಡ ತಿಲಾಂಜಲಿ ಇಟ್ಟಾಯಿತು. ಪತ್ರಗಳಿಗೆ ತಿಲಾಂಜಲಿ ಇಟ್ಟ ಮೇಲೆ ಏನಾಯಿತು ಅಂದರೆ ಈಗೆಲ್ಲ ಡಿಜಿಟಲ್, ಅದನ್ನು ನೋಡ್ಕೊಂಡು ಒಂದು ಟ್ಯಾಬ್ ಇರಬೇಕು ಅಂತ ಕಾಣುತ್ತೆ ಒಳಗಡೆ, ಅದನ್ನು ನೋಡ್ಕೊಂಡು ಬಜೆಟನ್ನು ಮಂಡಿಸುವ ಕೆಲಸ ನಡೀತಾ ಇದೆ. ಆದಷ್ಟು ಟೆಕ್ನೋ ಸ್ಯಾವಿ ಅಥವಾ ಪೇಪರ್ಲೆಸ್ ಬಜೆಟ್ ಈ ಕಡೆಗೆ ಕೇಂದ್ರದ ಗಮನ ಕೂಡ ಇದ್ದಂತೆ ಕಾಣ್ತಾ ಇದೆ. ಇಡೀ ದೇಶದ ಚಿತ್ತ ಕೇಂದ್ರ ಸರ್ಕಾರದ ಆಯವ್ಯಯದತ್ತ ಇದೆ. ರಾಷ್ಟ್ರಪತಿ ಒಪ್ಪಿಗೆ ಪಡ್ಕೊಂಡು ಸಂಸತ್ ಭವನಕ್ಕೆ ವಿತ್ತ ಸಚಿವರು ಆಲ್ರೆಡಿ ಆಗಮಿಸಿದ್ದಾರೆ. ಕೇಂದ್ರದ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೀತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಇದಕ್ಕೆ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಬಜೆಟ್ ಮೇಲೆ ನಿರೀಕ್ಷೆ ಒಂದು ಕಡೆ ಜಾಸ್ತಿ ಆಗಿದೆ. ಈ ಬಾರಿ ಆಯವ್ಯಯದಲ್ಲಿ ಜನಪರ ಯೋಜನೆ ಘೋಷಣೆ ಮಾಡಿಬಿಡ್ತಾರಾ? ಇಡೀ ದೇಶದ ಗಮನ ಕೇಂದ್ರ ಸರ್ಕಾರದ ಈ ಒಂದು ಬಜೆಟ್ ಕಡೆ ಇದೆ. ಅಂದರೆ ಈಗ ನಾವು ಕಾಮನ್ ಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ನನಗೇನು ಸಿಗುತ್ತಪ್ಪ, ನನ್ನ ಜೀವನಕ್ಕೆ ಏನಾದರೂ ಒಳ್ಳೇದು ಮಾಡ್ತಾರೇನಪ್ಪ ಈ ಬಜೆಟಿಂದ, ನನ್ನ ಕೆಲಸ ಸಿಗೋ ಥರ ಆಗುತ್ತೇನಪ್ಪ, ನನ್ನ ಆದಾಯ ವೃದ್ಧಿ ಆಗುತ್ತೇನಪ್ಪ, ನನ್ನ ಜೀವನ ಮಟ್ಟ ಸುಧಾರಣೆ ಆಗುತ್ತೇನಪ್ಪ, ಈ ತರಹದ ಅಂಶಗಳ ಮೇಲೆ ಪ್ರತಿ ಬಜೆಟಲ್ಲೂ ಇನ್ನು ಮಿಡ್ಲ್ ಕ್ಲಾಸ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಕಾಯ್ದು ಒಂದೇ ಒಂದು ವಿಚಾರಕ್ಕೆ, ನಮಗೆ ಆದಾಯ ತೆರಿಗೆ ಸ್ಲ್ಯಾಬಲ್ಲಿ ಏನಾದರೂ ಆ ಕಡೆ ಈ ಕಡೆ ಮಾಡಿಬಿಟ್ಟು ನಂಗೆ ಸ್ವಲ್ಪ 5 ಲಕ್ಷ ಇರೋದು 7.5 ಲಕ್ಷಕ್ಕೆ, 7 ಲಕ್ಷ ಇರೋದು 10 ಲಕ್ಷಕ್ಕೆ, 10 ಲಕ್ಷ ಇರೋದು 12.5 ಲಕ್ಷಕ್ಕೆ ಏನಾದರೂ ಮಾಡಿದ್ರೆ ನಂಗೆ ಸ್ವಲ್ಪ ಆ ತೆರಿಗೆ ಉಳಿದ್ರೆ ಮಗುಗೊಂದು ಫೀಸ್ ಕಟ್ಬೋದೇನೋ, ಒಂದು ವ್ಯಾನ್ಗೇನಾದರೂ ಬಾಡಿಗೆಗೆ ಅಡ್ಜಸ್ಟ್ ಮಾಡಬಹುದೇನೋ ಅಂತ ಜನಸಾಮಾನ್ಯ ನಿರೀಕ್ಷೆ ಇರುತ್ತೆ. ತುಂಬ ಸಣ್ಣ ನಿರೀಕ್ಷೆಗಳು ಪ್ರಾಮಾಣಿಕವಾಗಿ ಕಟ್ತಾರಲ್ಲ,
ತೆರಿಗೆದಾರರು ಮಿಡಿಲ್ ಕ್ಲಾಸ್ ಅವರೇ ಅವರು ತುಂಬ ಪ್ರಾಮಾಣಿಕ, ತುಂಬ ಹೈ ಕ್ಲಾಸಲ್ಲೂ ಕೂಡ ತೆರಿಗೆ ವಂಚನೆ ಕೇಸು ED IT ಕೇಳ್ತಾ ಇರ್ತೀವಿ. ಇನ್ನು ಬಡವರು ಆದಾಯ ತೆರಿಗೆ ವ್ಯಾಪ್ತಿಗೆ ಬರದೇ ಇರಬಹುದು, ಅವ್ರು ಟೀ ಕುಡಿದು ತೆರಿಗೆ ಕಟ್ಟಬೇಕು, ಆ ವ್ಯವಸ್ಥೆ ನಾವು ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಇಡ್ಲಿ ತಿಂದರೂ ಟ್ಯಾಕ್ಸೇ, ಇವಾಗ ಮೊಸರು ತೊಗೊಂಡ್ರು ಟ್ಯಾಕ್ಸೇ, ಪೆನ್ಸಿಲ್ ತೊಗೊಂಡ್ರು ಟ್ಯಾಕ್ಸೇ, ರಬ್ಬರ್ ತೊಗೊಂಡ್ರು ಟ್ಯಾಕ್ಸ್ಗೆ ಕಾಲಕ್ಕೆ ಬಂದಾಯಿತು. ನಾವು ರೋಡ್ ಮೇಲೆ ಇಲ್ಲಿ ಓಡಾಡ್ತಾ ಇದ್ದೀವಿ, ಅದಕ್ಕೂ ಕಟ್ಟು ಟೋಲ್ ಅನ್ನೋ ಕಾಲ ಬಂದಾಗ್ಬಿಟ್ಟಿದೆ ನಮ್ಮಲ್ಲಿ. ಹಾಗಾಗಿ ನಿರೀಕ್ಷೆಗಳೇನೆಂದರೆ ತೆರಿಗೆ ನನಗೆ ಕಡಿಮೆ ಮಾಡ್ತಾರಾ ಅಂತ ಅಷ್ಟೇ, ತೆರಿಗೆ ರಹಿತ ಮಾಡ್ತಾರೆ ಅಂತ ಇಲ್ಲ. ಇರಲಿ, ರಾಜ್ಯಕ್ಕೆ ಕೇಂದ್ರ ಕೊಟ್ಟಿರ್ತಕ್ಕಂತಹ ಅಂದರೆ ಕೇಂದ್ರ ಕೊಟ್ಟಿರೋ ಭರವಸೆಗಳು ಈಗ ನಾವು ಚೆಕ್ ಮಾಡ್ತೀವಿ. ಏನಾದರೆ ಈ ಘೋಷಣೆಗಳ ಬಗ್ಗೆನೇ ಅದ್ರ ಹಿಂದೆನೇ ನಾವು ಓಡ್ಬಿಟ್ರೆ ಕಷ್ಟ. ಹೋದ ಬಾರಿ ಇದೇ ಬಜೆಟಲ್ಲಿ ಏನು ಹೇಳಿದರು, ರಾಜ್ಯಕ್ಕೆ ಇವರೇನು ಪ್ರಾಮಿಸ್ ಮಾಡಿದರು, ಅದನ್ನು ಕೊಟ್ಟಿದ್ದಾರಾ? ಇದು ಕೂಡ ಬಹಳ ಇಂಪಾರ್ಟೆಂಟ್. ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋದು ಅಂತ ಕರಿತೀವಿ. ಅದನ್ನು ಒಂದು ಅವಲೋಕನ ಇರಬೇಕು, ಸಿಂಹಾವಲೋಕನ. ಸಿಂಹ ಮುಂದೆ ಮುಂದೆ ಹೋಗ್ತಾ ಇದ್ದಾಗ ಆಗಾಗ ಹಿಂದೆ ತಿರುಗಿ ನೋಡ್ತಿರುತ್ತೆ ಒಂದು ಸಲ, ಯಾರಾದರೂ ಫಾಲೋ ಮಾಡ್ತಿದ್ದಾರೆ ನನ್ನ ಅಂತ, ಅಥವಾ ತಾನು ನಡೆದು ಬಂದ ದಾರಿ ಕಡೆ ಕೂಡ ಅದು ಅಬ್ಸರ್ವ್ ಮಾಡಬಹುದು. ಸೊ ಹಾಗೆ ಸಿಂಹಾವಲೋಕನ ಮಾಡಿಕೊಂಡಾಗ ನಮ್ಮ ರಾಜ್ಯಕ್ಕೆ ಇವ್ರು ಹೇಳಿದ್ದೇನು, ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದೇನು, ಈ ಬಾರಿಯೂ ರಾಜ್ಯಕ್ಕೆ ಅನ್ಯಾಯ ಆಗಿಬಿಡುತ್ತಾ, ಅಥವಾ ಪ್ರತಿ ಬಾರಿ ಅನ್ಯಾಯದಂತೆ ಈ ಬಾರಿ ಒಂದು ಅನ್ಯಾಯಕ್ಕೆ ನಾವು ರೆಡಿ ಆಗಿಬಿಡ್ಬೇಕಾ ಗೊತ್ತಿಲ್ಲ. ವಿ ಡೋಂಟ್ ನೋ. ಕೇಂದ್ರದ ಬಜೆಟ್ಗೆ ಕೇಂದ್ರಕ್ಕಿಂತ ರಾಜ್ಯ ಕೊಟ್ಟಿರೋ ಅನುದಾನನೇ ಜಾಸ್ತಿ. ಇರಲಿ, ನಮ್ಮ ದಕ್ಷಿಣದ ರಾಜ್ಯಗಳ ಕಾಂಟ್ರಿಬ್ಯೂಷನ್ ಯಾವಾಗಲೂ ಜಾಸ್ತಿ. ಉತ್ತರದ ರಾಜ್ಯಗಳ ಬಗ್ಗೆ ಹೇಳೋದು ಬೇಕಾಗಿಲ್ಲ. ನಾವು ಉತ್ತರದ ರಾಜ್ಯಗಳನ್ನು ದಕ್ಷಿಣದ ರಾಜ್ಯಗಳೇ ಸಾಕ್ತಾ ಇರುವಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ತುಂಬ ಸ್ಪೆಸಿಫಿಕ್ಕಾಗಿ ಹೇಳೋ ಅವಶ್ಯಕತೆ ಇಲ್ಲ. ಇದರ ನಡುವೆ ನಾವು ಕೊಟ್ಟಿದ್ದರಲ್ಲಿ ಒಂದು ಅರ್ಧ ಆದರೂ ಕೊಡ್ರಪ್ಪ ಅಂದರೆ ಅರ್ಧನೂ ಇಲ್ಲ. ₹1 ಕೊಟ್ಟರೆ 4 ಆಣೆ ಬರಬಹುದು ನಮ್ಗೆ ವಾಪಸ್ಸು. ಇರಲಿ, ಬಜೆಟ್ನಲ್ಲಿ ಘೋಷಣೆ ಮಾಡಿರೋದೊಂದು ಕೊಟ್ಟಿದ್ದೊಂದು ಅಂತ ಕರ್ನಾಟಕದ ಅಳಲಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಯಾವುದೇ ನಮ್ಮ ರಾಜ್ಯದ ನಾಯಕರನ್ನು ಕೇಳಿದಾಗ, ನೋಡ್ರಪ್ಪ ನಮಗೆ GST ಇಷ್ಟು ಬಂದಿಲ್ಲ, ನೋಡ್ರಪ್ಪ ನಮಗೆ ಸಬರ್ಬನ್ ರೈಲು ಅಂತದ್ದು, ಯಾರೋ ಬೆಂಗಳೂರು ದಕ್ಷಿಣದ ಕಡೆ ಒಬ್ಬರು ಯಾರೋ MP ಇರಬೇಕಲ್ಲಿ. ಈ ಬೆಂಗಳೂರು ದಕ್ಷಿಣ ದಿಕ್ಕಿಗೆ ಹೋದರೆ ಅವರು MP ಇದ್ದಾರೆ, ತಂದುಬಿಡ್ತೀನಿ, ನಾನು ಅಲ್ಲಿ ಮಾತಾಡಿದ್ದೀನಿ ಇಲ್ಲಿ ಮಾತಾಡಿದ್ದೀನಿ, ಅರ್ಬನ್ ರೈಲು ಹಾಗೆ ಹೀಗೆ ಹೇಳಿದ್ದು. ಅರ್ಬನ್ ರೈಲು ಬಂತೇನ್ರಪ್ಪ ಅಂದರೆ ಇಲ್ಲ. ಏನು ಮಾಡೋಣ ನಾವು? ನಮಗೆ ಮೆಟ್ರೋ ಕಡೆ ಇಂಟ್ರೆಸ್ಟ್ ಜಾಸ್ತಿ. ಮೆಟ್ರೋ ಅಲ್ಲಿ ನಾವು ಎಷ್ಟು ಒಂದು ಟಿಕೆಟ್ಗೆ ಪೇ ಮಾಡ್ತೀವಿ ಅಂತ ಜನಗಳು ಕೇಳಬೇಕು. ನೀವು ರೈಲು ದರ ಎಷ್ಟಿರುತ್ತೆ ನಾವು ಕೇಳಬೇಕು ಅದನ್ನು. ಇದೆಲ್ಲ ಸೂಕ್ಷ್ಮ. ಇದೆಲ್ಲ ಒಂದು ಸಬರ್ಬನ್ ರೈಲ್ ನಮಗೇನಾದರೂ ಬಂದರೆ ಎಷ್ಟು ಜನ ಕಾರ್ಮಿಕರಿಗೆ ಹೆಲ್ಪ್ ಆಗುತ್ತೆ. ರೈಲ್ವೆ ದರದಲ್ಲಿ, ಮೆಟ್ರೋ ದರದಲ್ಲಿ ನಾನು ಮಾತಾಡ್ತಾ ಇಲ್ಲ. ಸೊ ಅದರ ಬಗ್ಗೆ ಇವರು ಹೇಳಿದ ಅನುದಾನಗಳು ಎಷ್ಟು ಬಂದಿದೆ ಎಷ್ಟು ಅಂತ ಕೂಡ ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ. ಎಲ್ಲದರ ಬಗ್ಗೆ ಕೂಡ ನಾನು ಡಿಬೇಟನ್ನು ಶುರು ಮಾಡ್ತೀನಿ. ನಮಗೆ ಮಹದಾಯಿ ಯೋಜನೆ ಏನಾಯಿತು, ಸಬರ್ಬನ್ ಕಥೆ ಏನಾಯಿತು, ರಾಯಚೂರು ಏಮ್ಸ್ನ ಕಥೆ ಏನಾಯಿತು, ಅದಕ್ಕೆ ಈಗಲಾದರೂ ಒಂದು ಮಂಜೂರಿ ಸಿಗುತ್ತಾ? ಆಸ್ಪತ್ರೆಗಳ ಮೇಲಿರುವ ಒತ್ತಡಗಳು ಜಾಸ್ತಿ. ನಾವೊಂದು ಜಯದೇವ್ ಆಸ್ಪತ್ರೆ ಅಂತ ಮಾತಾಡ್ತಾ ಇದ್ವಿ, ಮೊನ್ನೆ ಅಷ್ಟೇ ಅದರ ನಿರ್ದೇಶಕರು ನಿವೃತ್ತರಾದರು, ಮಂಜುನಾಥ್ ಅವರು. ಆಸ್ಪತ್ರೆ ಮೇಲಿದ್ದಂಥ ಒತ್ತಡ ಇತ್ತಲ್ಲ, ರಾಜ್ಯದ ಎಲ್ಲ ಮೂಲೆಗಳಿಂದನೂ ಕೂಡ ಇದೇ ಆಸ್ಪತ್ರೆಗೇ ಹಾರ್ಟ್ ಅಟ್ಯಾಕ್ ಆದವರು, ಹಾರ್ಟ್ ಪೇಷಂಟ್ಸ್ ಬರ್ತಾಯಿದ್ರು. ಎಷ್ಟು ತಡ್ಕೊಳುತ್ತೆ ಒಂದು ಆಸ್ಪತ್ರೆ, ಅದು ಕೆಪಾಸಿಟಿ ಎಷ್ಟಿರುತ್ತೆ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರಾಜ್ಯದ ಬೇರೆ ಬೇರೆ ದಿಕ್ಕುಗಳಲ್ಲಿ ಈ ಥರದ ಆಸ್ಪತ್ರೆಗಳು ಡಿಸ್ಬರ್ಸ್ ಆದಾಗ, ಡಿಸ್ಟ್ರಿಬ್ಯೂಟ್ ಆದಾಗ ನಮಗೆ ಬಹಳ ಅನುಕೂಲ ಆಗುತ್ತೆ ಅದರಿಂದ. ಸೊ ಅನುದಾನ ಬಂದಿಲ್ಲ ಅಂದರೆ ಕೇಂದ್ರದಿಷ್ಟು ರಾಜ್ಯದಿಷ್ಟು ಅಂತ ಪಾಲಿರುತ್ತಲ್ಲ, ಆ ಕಡೆ ಕೂಡ ನಾವು ಗಮನ ಕೊಡಬೇಕಾಗತ್ತೆ. ಭದ್ರಾ ಮೇಲ್ದಂಡ ಯೋಜನೆ 5300 ಕೋಟಿ ಅನೌನ್ಸ್ ಮಾಡಿದ್ರಪ್ಪ, ಬಂತಾ? ನಯ ಪೈಸೆ ಬಂದಿಲ್ಲ ಅಂತಾರೆ. ಎತ್ತಿನ ಹೊಳೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಏನಾದರೂ ಘೋಷಣೆ ಮಾಡ್ತಾರಾ? 2014ರಲ್ಲಿ ಹೇಳಿದ್ದ ಗಂಗಾ ಕಾವೇರಿ ನದಿ ಜೋಡಣೆ ಯಾವಾಗ? ಇಂಥ ಬೇಕಾದಷ್ಟು ವಿಚಾರಗಳಿವೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಶುರು ಮಾಡ್ತೀನಿ. ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಪ್ರತೀಕ್ಷಾ ಪೈ ಅವರಿದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ನಿಮಗೆ ಪ್ರತೀಕ್ಷಾ ಪೈ ಅವರಿಗೆ. ಕಾಂತಿ ಶೆಟ್ಟಿ ಮೇಡಮ್ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಕಾಂತಿ ಶೆಟ್ಟಿ ಅವರು ನಿಮಗೆ. ಇನ್ನು ಅಶೋಕ್ ಮೃತ್ಯುಂಜಯ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ಅಶೋಕ್ ಮೃತ್ಯುಂಜಯ ಅವರೇ. ನನ್ನ ಮೊದಲನೇ ಕ್ವಶನ್ನು ಕಾಂತಿ ಶೆಟ್ಟಿ ಮೇಡಮ್ ಹೋಗ್ತೀನಿ. ಕಾಂತಿ ಶೆಟ್ಟಿ ಮೇಡಮ್, ಇದೊಂಥರ ಬಜೆಟ್ ಅಂತ ಹೇಳಿದಾಗ ನಾವು ತುಂಬ ಏನು ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮೇಡಮ್. ಅಂದರೆ ಇದು ಅಲ್ಲಿಯವರೆಗಿನ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವ ಸಲುವಾಗಿ ಮಂಡಿಸ್ತಾರೆ ಅಂತ ಹೇಳಿ. ಆದರೂ 10 ವರ್ಷಗಳ ವಿಶ್ಲೇಷಣೆ ಅಂತ ಒಂದು ಬೇಕಾಗುತ್ತೆ ಮೇಡಮ್. 10 ವರ್ಷಗಳಲ್ಲಿ ಈ ಸರ್ಕಾರ ನಮಗೆ ಏನು ಮಾಡಿದ್ರು ಅಂತ. ಇದು ಭಾಗ 1. ಭಾಗ 2, ಕರ್ನಾಟಕಕ್ಕೆ ಇವರು ಹಿಂದೆ ಎಲ್ಲ ಅನೌನ್ಸ್ ಮಾಡಿದ್ರಲ್ಲ, ಈಗಲಾದರೂ ಏನಾದರೂ ಮಾಡಿದ್ದಾರಾ ಅಂತ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವ ಒಂದು ಸಮಯ ಮೇಡಮ್. ಏನು ಹೇಳಿಕ್ಕೆ ಬಯಸ್ತೀನಿ ಅಂತ. ಖಂಡಿತ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗಲೇ ನಾನು ಕೇಳಿಸ್ಕೊಂಡೆ. ನೀವು ಇಲ್ಲಿ ಅದ್ರಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಹೇಳಿದ್ದೇನು ಕೊಟ್ಟಿದ್ದೇನು, ರಾಜ್ಯ ಹೇಳಿದ್ದೇನು ಕೊಟ್ಟಿದ್ದೇನು, ಕೇಂದ್ರ ಹೇಳಿದ್ದೇನು ಕೊಟ್ಟಿದ್ದೇನು, ಹೇಳಿದ್ದೇನು ಮಾಡಿದ್ದೇನು, ಇದನ್ನು ವಿಂಗಡಣೆ ಮಾಡಿದ್ರೆ ಜನರಿಗೆ ಬಹಳ ಈಸಿಯಾಗಿ ಅದು ಸಿಗುತ್ತೆ. ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಅಂದರೆ, ಅವರ ಈ ಒಂದು 10 ವರ್ಷದಲ್ಲಿ 3 ತತ್ವಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲಿ 1ನೇ ತತ್ವ ಏನಂತ ಹೇಳಿದ್ರೆ, ಈ ದೀನ್ ದಯಾಳ್ ಪಂಡಿತ್ ಅವರ ಒಂದು ಅಂತ್ಯೋದಯ, ಹಾಗೆ ಆಚಾರ್ಯ ವಿನೋಬಾ ಭಾವೆ ಅವರ ಒಂದು ಯಾವ ಥರ ಒಂದು ಇತ್ತು ಅದರ ಬಗ್ಗೆ, ಹಾಗೆ ರಾಮರಾಜ್ಯದ ಕನಸು ಕಂಡಂತಹ ಗಾಂಧೀಜಿ, ಈ 3 ಆ ತತ್ವಗಳನ್ನು ಅಳವಡಿಸ್ಕೊಂಡು 10 ವರ್ಷದಿಂದ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವೊಂದು ಅವಕಾಶ ಕೊಟ್ಟರೆ 10 ವರ್ಷದ ಒಂದು ಖಂಡಿತವಾಗ್ಲೂ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಮಾತ್ರ ಅಲ್ಲ, ನೀವು ಹೇಳ್ಕೊಂಡು ಬಂದ್ರಿ ಎಲ್ಲ ಜನಸಾಮಾನ್ಯರಿಗೂ ಏನಾಗಬೇಕು. ಈ ಕೊರೋನಾ ಕಾಲಘಟ್ಟ ನಂತರ ಕೂಡ ನಮ್ಮ ಒಂದು ರಾಷ್ಟ್ರನ, ದೇಶನ
ಒಂದು 7% ಸ್ಥಿರ ಒಂದು ಆರ್ಥಿಕ ಇದನ್ನು ಮಾಡೋಕ್ಕೆ ಅವರು ಎಷ್ಟು ಶ್ರಮಿಸಿದ್ದಾರೆ ಅನ್ನೋದು ಇಡೀ ದೇಶದ ಜನ ನೋಡಿದ್ದಾರೆ. ಅದಷ್ಟೇ ಅಲ್ಲ, ಇಡೀ ದೇಶದ ಜನರಿಗೆ ಫ್ರೀಯಾಗಿ ಲಸಿಕೆ ಇರ್ಬೋದು, 80,000 ಜನರಿಗೆ ಆಹಾರ ಭದ್ರತೆ ಇರ್ಬೋದು, ಏನು ನೀರಿರ್ಬೋದು, ವಾಟರ್, ನಾರ್ಮಲ್ ಏನೇನಿದೆ ಅದು ತುಂಬಾನೇ ನಾವು ಹೇಳಬೇಕು ಅಂತ ಹೇಳಿದ್ರೆ ನೀವೊಂದು ಸ್ವಲ್ಪ ಅವಕಾಶ ಕೊಟ್ಟರೆ ನಾನು ಕಂಟಿನ್ಯೂಸ್ ಆಗಿ ಅದನ್ನು ಹೇಳ್ಕೊಂಡು ಹೋಗ್ತೀನಿ ಏನೇನು ಮಾಡಿದ್ದಾರೆ ಅಂತ ಹೇಳಿ. ಅವಾಗಲೇ ಹೇಳಿದಂಗೆ ಪ್ರಧಾನ ಮಾರ್ಗದರ್ಶಿ ದತ್ತ ದೀನದಯಾಳ್ ಅವರ ಅಂತ್ಯೋದಯ, ಆಚಾರ್ಯ ವಿನೋಬಾ ಅವರ ಸರ್ವೋದಯ, ಗಾಂಧೀಜಿಯವರ ರಾಮರಾಜ್ಯ, ಈ ಕನಸನ್ನು ಕಂಡಿದ್ದಾರೆ. ಅದು ನನಸಾಗುತ್ತೆ. ಸೊ ನಾವೀಗ ರಾಮರಾಜ್ಯದಲ್ಲಿ ಇದ್ದೀವಿ, ವಿ ಆರ್ ಲಿವಿಂಗ್ ಇನ್ ರಾಮರಾಜ್ಯ. ನೋಡಿ 70 ವರ್ಷ, ಒಂದ್ ನಿಮಿಷ, 70 ವರ್ಷ ಏನಾಗಿತ್ತು, 7 ದಶಕ ಏನಾಗಿತ್ತು, 1 ದಶಕ ಏನಾಗಿತ್ತು, ಅದನ್ನ ನೀವು ಕೊಟ್ರೆ ನಾವು ಇದರ ಮೊದಲು ಏನಿದೆ 2014 ಮೇಲೆ ಏನಿದೆ, ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿದ್ದೇನು ಹೇಳಿದ್ದೇನು ಅದನ್ನು ನಾವು ಕೊಡಕ್ಕೆ ಹೇಳಿದ್ದೀವಿ. ಅದೇ ತರ ನೀವು ರಾಜ್ಯದ್ದು ಹೇಳಿದ್ದೇನು ಕೊಟ್ಟಿದ್ದೇನೆ ಹೇಳಿದ್ರೆ ಎರಡು ಒಟ್ಟಿಗೆ ನಾವು ಹೇಳಕ್ಕೆ ಖಂಡಿತ ನಾವು ಪ್ರಿಪೇರ್ ಆಗಿದ್ದೀವಿ. ನೀವು ಯಾವ್ದು ಹೇಳ್ತೀರಾ ಪ್ರತಿ ಒಂದರ ಬಗ್ಗೆನೂ, ನೀವು ಯಾವ ಸೆಕ್ಟರ್ ಬಗ್ಗೆ ಮಾತಾಡ್ತೀರಾ, ಮ್ಯಾನುಫ್ಯಾಕ್ಚರಿಂಗ್ ಮೇನ್ ಆಗಿ ಮೇಡಮ್ ಅದು ರೈಲು ಅಂತ ಇತ್ತು ಮೇಡಮ್, ಅದು ಎಲ್ಲಿ ಈ ಬೆಂಗಳೂರು ದಕ್ಷಿಣ ದಿಕ್ಕ ಕಡೆ ಹೋದ್ರೆ ಸಂಸದಿರೋದ್ರ ಮೇಡಮ್, MP ಗೊತ್ತಿರಬೇಕು ನಿಮಗೆ. ಸಿಂಪಲ್ ಒಂದೇ ಒಂದು ಜನಸಾಮಾನ್ಯರಿಗೆ ಹೇಳ್ತೀನಿ, ನಿಮ್ಮ ಪಾರ್ಟಿ ಅವರು ಬೆಂಗಳೂರು ಸೌತ್ ಕಡೆ ಒಬ್ರು MP ಸಿಗ್ತಾರೆ. ಖಂಡಿತ ಸರ್, ತೇಜಸ್ವಿ ಸೂರ್ಯ ಅವರ ಬಗ್ಗೆ ನೀವು ಹೇಳ್ತಿದ್ದೀರಾ, ಅವ್ರು ನಮ್ಮ ಪಾರ್ಟಿಯವರೇ, ಅವ್ರು ಮಾಡಿರುವಂತ ಕೆಲಸಗಳು ಬೇಕಾದ್ರೆ ಹೇಳ್ಬೇಕಾದ್ರೆ ಹೇಳ್ತೀವಿ. ಅದ್ರ ಜೊತೆಗೆ ಇವತ್ತಿನ ಒಂದು ವಿಷಯಕ್ಕೆ ಹೇಳ್ಬೇಕಂದ್ರೆ ಸಾಮಾನ್ಯ ಒಂದು ಜನರಿಗೆ ಅರ್ಥ ಆಗೋ ತರ ಹೇಳ್ಬೇಕು ಅಂತ ಹೇಳಿದ್ರೆ DBT ಮುಖಾಂತರ ಪಾರದರ್ಶಕವಾದಂತಹ ಒಂದು ಯಾವ ತರ ಒಂದು ಡೈರೆಕ್ಟ್ ಟ್ರಾನ್ಸ್ಫರ್ ಆಯ್ತು. ಸಾಮಾನ್ಯ ಒಂದು ಫಾರ್ಮರ್ ಬಗ್ಗೆ ಮಾತಾಡೋಣ. 12 ಕೋಟಿ ಜನರಿಗೆ, 12 ಕೋಟಿ ಅಕೌಂಟಿಗೆ 6,000 ತರ ಪ್ರತಿ ವರ್ಷ ಬಂದಿದೆ. ಅದೇ ಕರ್ನಾಟಕದಲ್ಲಿ 4,000 ಸ್ಟಾಪ್ ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ರೈತರಿಗೆ ಕೊಟ್ಟಂತದ್ದು, ರೈತ ವಿದ್ಯಾನಿಧಿನೂ ಸ್ಟಾಪ್ ಮಾಡಿದ್ರು, 4,000 ರೂಪಾಯಿ ರೈತರಿಗೆ ಕೊಟ್ಟದ್ದು ಸ್ಟಾಪ್ ಮಾಡಿದ್ದಾರೆ. ಇವತ್ತು 6,000 ರೂಪಾಯಿ ಇವತ್ತಿಗೂ ಕೂಡ ಬರ್ತಾ ಇದೆ. ನಾವು ಇನ್ನೂ ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಇದೀಗ ನಮ್ಮ ರಘು ದೊಡ್ಡೇರಿ ಕೂಡ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು ದೊಡ್ಡೇರಿ ಅವರೇ. ನಮಸ್ಕಾರ. ಅವಾಗ ಬಂದ್ರು BJP ಆದ್ಮೇಲೆ ನಾನು ನಿಮ್ಗೆ ಕೇಳ್ಬಿಡ್ತೀನಿ, ನಾನು ಸ್ಟೇಟ್ ಅಲ್ಲಿ ನೀವಿದ್ದೀರಿ, ಆಮೇಲೆ ನಾನು ಅಶೋಕ್ ಮಾತಾಡ್ತೀನಿ. ನಾನು ಈ ಬಜೆಟ್ ಬಗ್ಗೆ, ಈ ಬಾರಿಯ ಬಜೆಟ್ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಬಹುದಾ ನಾವು ಅಂತ ಹೇಳಿ? ಅಂದ್ರೆ ಒಂದು ನಿರೀಕ್ಷೆ ಯಾಕೆ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ, ಒಂದು ಚುನಾವಣಾ ಬಜೆಟ್, ಚುನಾವಣೆಯಲ್ಲಿ ನಾವು ತುಂಬಾ ಏನೋ ಭರಪೂರ್ವ ಕೊಡುಗೆಗಳನ್ನು ಕೊಡ್ತೇವೆ ಅನ್ಕೊಂಡಿದ್ರೆ ರಾಜ್ಯಕ್ಕೆ ಕಳೆದ 5 ವರ್ಷದಲ್ಲಿ ಅಥವಾ ಕಳೆದ 10 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನೋ ಬೆರಳೆಣಿಕೆಯಷ್ಟು ಯೋಜನೆಗಳಾಗಿರೋದ್ರಿಂದ, ಎಸ್ಪೆಷಲಿ ಕಳೆದ 5 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಿಜವಾಗ್ಲೂ ದ್ರೋಹ ಬಗೆದಿದ್ದಾರೆ ಅಂತ ಹೇಳಿ ಅವರೇನೆ ನಮ್ಮ ಸರ್ಕಾರ ಇದ್ದಾಗ ಜೊತೆ ಸೇರಿಸ್ಕೊಂಡು ಕ್ರಿಟಿಸೈಸ್ ಮಾಡಿದ್ರು ಕೆಲವು BJP ನಾಯಕರು. ಈಗ ನಮ್ಮನ್ನ ಬಿಟ್ಟು ಬೇರೆ ಹೋದಾಗ ಟ್ರೆಂಡ್ ಬೇರೆ ಚೇಂಜ್ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ರಾಜ್ಯದ ವಿಚಾರವಾಗಿ ಮತ್ತೆ ದೇಶದ ವಿಚಾರವಾಗಿ ಚುನಾವಣೆಯ ಒಂದು ಕೆಲವು ಘೋಷಣೆಗಳನ್ನ ಬಿಟ್ರೆ, ಸೊ ಇದರಲ್ಲಿ ಏನೋ ಮೇಜರ್ ರಾಜ್ಯಕ್ಕೆ ಬರ್ತದೆ ಅಂದಿಲ್ಲ. ಯಾಕೆಂದ್ರೆ ಒಂದು ನಾವು ಕಳೆದ ಹಲವಾರು ವರ್ಷದಿಂದ ಕರ್ನಾಟಕಕ್ಕೆ ಒಂದು IIT ಹಾಸನ ಕೊಡಿ ಮತ್ತೆ ಏಮ್ಸ್ ಅನ್ನ ನಾವು ರಾಯಚೂರು ಕೊಡಿ ಅಂತ ನಾವು ತುಂಬಾ ದಿನಗಳಿಂದ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಒಂದೊಂದು ರಾಜ್ಯಕ್ಕೆ 2 ಏಮ್ಸ್ ಗಳನ್ನ ಕೊಟ್ಟಿರೋದು ನೋಡಿದ್ರಿ. ಕರ್ನಾಟಕ ರಾಜ್ಯದ ಇಡೀ ದೇಶದಲ್ಲೇ ಸೆಕೆಂಡ್ ಹೈಯೆಸ್ಟ್ ಇದನ್ನ GST ಕಟ್ಟುವಂತ, ಟ್ಯಾಕ್ಸ್ ಕಟ್ಟುವಂತ ಒಂದು ರಾಜ್ಯ ಆಗಿರೋದ್ರು ಕೂಡ ದೇಶದ ಅಭಿವೃದ್ಧಿಗೆ, ದೇಶದ ಭದ್ರತೆಗೆ 9.6% GDP ಅಂದ್ರೆ ದೇಶದ GDP ಕರ್ನಾಟಕದ 9.6% ಬರ್ತಾ ಇರ್ತಕ್ಕಂಥ ಒಂದು ರಾಜ್ಯಕ್ಕೆ ಒಂದು ಏಮ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಎಸ್ಪೆಷಲಿ ನಾವು ಕಲ್ಯಾಣ ಕರ್ನಾಟಕ ಭಾಗ ಕೇಳಿದ್ವಿ, ನಾವು ಬೆಂಗಳೂರಲ್ಲಿ ಕೊಡಿ ಅಂತ ಕೇಳಿಲ್ಲ ಅಥವಾ ಮೈಸೂರಲ್ಲಿ ಕೊಡಿ ಅಂತ ಕೇಳಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಹಿಂದುಳಿದ ಭಾಗದಲ್ಲಿ ನಾವೇನೋ 371J ಕೊಟ್ಟಿದ್ವಿ. ಆ ಭಾಗದ ಜನರಿಗೆ, ಬಡ ಜನರಿಗೆ ಅತ್ಯುತ್ತಮವಾದಂತ ಅಂದ್ರೆ ಒಬ್ಬ ಏನು MLA MP ಮತ್ತೆ ಬೆಸ್ಟ್ ಯಾವ ಒಬ್ಬ ನಾಗರಿಕರಿಗೆ ಸಿಗುವಂತ ಸೌಲಭ್ಯ ನಮಗೆ ಸಿಗ್ಲಿ ಅಂತ ಹೇಳಿ ನಾವು ಅದನ್ನ ಕೇಳಿದ್ದೇವೆ. ರಘು ನಂದು ಏನು ಗೊತ್ತಾ ಕ್ವಶನ್, ನಂದು ಈ ದಕ್ಷಿಣದ ರಾಜ್ಯಗಳು ಅಂತ ಬಂದಾಗ ನಿಮ್ಮನ್ನು ಫ್ರಾಂಕ್ಲಿ ಅಂತ ಕೇಳ್ತೀನಿ. ನಮ್ಮದು ಈಗ ನಾವೆಲ್ಲ ಕೇಂದ್ರ ಅಂದರೆ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ನಾವೆಲ್ಲ ಚೆನ್ನಾಗಿ ಮಾತಾಡ್ಕೊಳ್ತಾ ಇರ್ತೀವಿ. ಬಿಡಿ ಒಕ್ಕೂಟ ವ್ಯವಸ್ಥೆ ಆಗಿದೆಯೋ ಕೇಂದ್ರೀಕೃತ ವ್ಯವಸ್ಥೆ ಆಗಿದೆಯೋ ಇನ್ನೊಂದಿನ ಡಿಬೇಟ್ ಮಾಡೋಣ ಅದ್ರ ಬಗ್ಗೆ, ನಾನು ವಿತ್ ಪ್ರೂಫ್ ಮಾತನಾಡಬಲ್ಲೆ ಅದ್ರ ಬಗ್ಗೆ. ಬಟ್ ನನ್ನ ವಿಷಯ ಏನು ಅಂತ ಹೇಳಿದ್ರೆ, ದ ಸೆಲ್ಫ್ ಸಸ್ಟೈನ್ಡ್ ಸ್ಟೇಟ್ ಅಂತಾರೆ ನಮ್ಮನ್ನು. ನಮ್ಮ ರಾಜ್ಯ ಅಥವಾ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಯಾರಾದರೂ ಆಗಲಿ, ಮುಖ್ಯಮಂತ್ರಿ ಯಾರಾದರೂ ಆಗಲಿ, ವಿಷಯ ಏನು ಅಂತ ಹೇಳಿದ್ರೆ ನಮ್ಗೆ ಏನೇನು ಅವಶ್ಯಕತೆ ಇದೆ, ಈಗಿನ ನಾನು ಮಾತಾಡ್ತಿಲ್ಲ, ಬೇಕಾದ್ರೆ 1000 ವರ್ಷಗಳ ಇತಿಹಾಸ ಕೊಡಬಲ್ಲ ಇದಕ್ಕೆ ನಾನು. ನಮ್ಮ ರಾಜ್ಯಕ್ಕೆ ಏನು ಬೇಕೋ, ದೇಶಕ್ಕೆ ಏನು ಬೇಕೋ ಅದನ್ನು ದುಡಿದು ತಿಂದುಕೊಂಡು ಆರಾಮಾಗಿದ್ದಂಥ ದೇಶ ನಮ್ಮದು. ನಾವೆಲ್ಲೋ ಹಡಗಲ್ಲಿ ದಾರಿ ಕಂಡು ಹಿಡ್ಕೊಂಡು ಇಂಗ್ಲೆಂಡ್ ಹೆಂಗಿದೆ, ಅಮೆರಿಕ ಹೆಂಗಿದೆ ಅಂತ ಹೋದವರಲ್ಲ ನಾವು. ಅವ್ರು ಹುಡ್ಕೊಂಡು ಬಂದರು ಇಲ್ಲೇನಿದೆ ತೊಗೊಂಡೋಗೋಣ ಅಂತ ಹೇಳಿ. ಸೊ ಹೀಗಿದ್ದಾಗ ಒಂದು ಏಮ್ಸ್ನ ಏನಕ್ಕೆ ಕೇಂದ್ರಕ್ಕೆ ಯಾಕೆ ಹೋಗಿರ್ತೀರಿ ನೀವು? ನೋಡಿ ಏಮ್ಸ್ ಉದ್ದೇಶ ಏನು ಹೇಳಿ, ಏಮ್ಸ್ ಉದ್ದೇಶ ಏನು ಏಮ್ಸ್ದು? ಕೇಂದ್ರ ಯಾಕೆ ಕೊಡ್ಬೇಕು ನಮಗೆ? ನಮ್ಮ ರಾಜ್ಯದಲ್ಲಿ ನಮ್ಮ ಜನಗಳ ಆರೋಗ್ಯ ವ್ಯವಸ್ಥೆಗೆ ಕಟ್ಟಡದಲ್ಲ ನಮ್ಗೆ ಇಶ್ಯೂ ಇರೋದು. ನಮ್ಗೆ ಇಚ್ಛಾಶಕ್ತಿ ಇದೆ ದೊಡ್ಡ ರೋಗ. ನಮಗಿರೋ ದೊಡ್ಡ ರೋಗ ಏನು ಗೊತ್ತಾ? ಇಚ್ಛಾಶಕ್ತಿ ರೋಗ ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮಲ್ಲಿ ನಮ್ಮ ಒಂದು ಆಸ್ಪತ್ರೆ ಮಾಡ್ಕೊಳಕ್ಕಿಲ್ಲ, ಇರೋ ಆಸ್ಪತ್ರೆಗಳು ಏನು ಮಾಡ್ತಾ ಇದೀವಿ ಅಂತ ಲೆಕ್ಕ ಇಲ್ಲ. ಕೇಂದ್ರ ಕೊಡ್ಲಿಲ್ಲ ಕೊಡಲ್ಲ ರೀ ಅವರು, ಕೊಡಲ್ಲ. ಸರಿ ಮಾಡ್ತಿದ್ದೀರಿ, ಅವ್ರು ಕೊಡಲ್ಲ. ಉತ್ತರದ ರಾಜ್ಯಗಳು ಮನವೊಲಿಸ್ಕೊಂಡೇ ಕೂತಿರ್ತಾರೆ ಅವರು. ಉತ್ತರದ ರಾಜ್ಯಗಳಿಗೆ ಊಟ ಹಾಕೊಂಡು ಸಾಕೋದಕ್ಕೆ ನಾವು ದಕ್ಷಿಣ ರಾಜ್ಯಗಳು ದುಡಿತಾ ಇರೋದು. ಮತ್ತೆ
ಕೇಳಿದ್ರೆ ಸಮಪಾಲು ಸಮಬಾಳು ಅಂತ. ಆಯ್ತಪ್ಪ, ಸಮಪಾಲು ಇಲ್ಲಿ ನಮ್ಗೆ ಹಾಗಾದ್ರೆ ಸಮಬಾಳೆಲ್ಲಿ ಬಂತು ನಮಗೆ. ₹1 ಕೊಟ್ಟರೆ 4 ಆಣಿ ಕೊಟ್ಟುಬಿಟ್ಟು ನಾನು ಕೊಟ್ಟೆ 3.25 ಶಂಕುಸ್ಥಾಪನೆ ಮಾಡಿಬಿಡೋದು, ಇಲ್ಲಿ 4 ರಿಬ್ಬನ್ ಕಟ್ ಮಾಡಿಬಿಡೋದು. ಏನು ಅಬ್ಬಬ್ಬ ಅಭಿವೃದ್ಧಿ ಅಂದ್ರೆ ಇದು ಅಂತ ಹೇಳೋದು. ಅಭಿವೃದ್ಧಿ ಬಗ್ಗೆ ಲೆಕ್ಕ ಕೊಡಬಲ್ಲೆ ನಾನು, ಏನು ಅಭಿವೃದ್ಧಿ ಆಗಿದೆ ಅಂತ. GDP ಕಥೆ ಏನಾಗಿದೆ, ದೇಶದ ಸಾಲದ ಕಥೆ ಏನಾಗಿದೆ, ಎಕನಾಮಿಕ್ ಡೆಫಿಸಿಟ್ ಏನಾಗಿದೆ, ವಿತ್ತೀಯ ಕೊರತೆ ಏನಾಗಿದೆ ಮಾತನಾಡಬಲ್ಲೆ ನಾನು. ಬಟ್ ನಾವು ಕಾಯ್ಕೊಂಡು ಕೂತಿರೋದು ಯಾಕೆ? ಇಲ್ಲಿವರೆಗೂ ಕಾಯ್ತಾ ಕೂತಿರ್ತೀರಿ, ಕೊಡ್ಲಿಲ್ಲ ಒಂಥರ ಡಿಬೇಟ್ಗೆ ಹೇಳಕ್ಕೆ ಒಂದು ವಿಷಯನ ಇದು ಇಲ್ಲ. ನೋಡಿ, ನಾನೇನು ಮಾತಾಡಬೇಕು ಅನ್ನೋ ವಿಚಾರ ತಾವೇ ಇವೆಲ್ಲ ವಿಚಾರವನ್ನ ರಾಜ್ಯದ ದೇಶದ ಅಲ್ಲ ಇನ್ಮೇಲೆ ಬಿಟ್ಬಿಡ್ಬೇಕಿದ್ದೀನ ಅಂತ, ಕೇಂದ್ರದ ಅವಲಂಬನೆ ಬಿಟ್ಬಿಡಿ ಇನ್ಮೇಲೆ. ನೀವು ಒಂದು ವಿಚಾರವನ್ನ ಕ್ಲಿಯರ್ ಆಗಿ ಹೇಳಿದಿರಿ, ಕರ್ನಾಟಕ ಒಳಗೊಂಡಂತೆ ದಕ್ಷಿಣ ರಾಜ್ಯಗಳಲ್ಲಿ ನೀವೇ ಕಿರಿಸ್ತಾ ಇರ್ತೀರಿ ಸರ್ವಾಧಿಕಾರ ಅಂತ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ರಾಜ್ಯಕ್ಕೆ ಏನ್ ಬೇಕು ಅದನ್ನಾದ್ರೂ ಮಾಡಿ ಇನ್ಮೇಲೆ. ಅಲ್ಲ, ನಾವು ಆಲ್ರೆಡಿ ಮಾಡಿದ್ದೀವಿ ರಮಕ್ಕ. ನಾನು ಹೇಳ್ತೀನಿ ಕೇಳಿ, ನಮ್ಮ ಏನು ಒಂದು ನೀವು ಹೇಳಿರೋದೇನು ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆ ವಿಚಾರವನ್ನ ಬಿಟ್ಬಿಡಿ ಅಂತ ಹೇಳ್ತಿದ್ವಿ. ನಾವು ಏಮ್ಸ್ ಅನ್ನ ಮತ್ತೆ IITಗಳನ್ನ ಏನಕ್ಕೆ ಕೇಳ್ತೀವಿ ಅಂತಂದ್ರೆ ನ್ಯಾಷನಲ್ ಇಂಪಾರ್ಟೆನ್ಸ್ ಬಂದಾಗ ಕ್ವಾಲಿಟಿ ರಿಸೋರ್ಸ್ಗಳು ಮತ್ತೆ ನಮಗೆ ಒಂದು ಆ ಬುದ್ಧಿ ಇದು ಕೌಶಲ್ಯ ಏನಿದೆ ಅದು ಸಿಗುತ್ತೆ ಅಂತ ಹೇಳಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲ. ಈಗ ನಾವು ಆಲ್ರೆಡಿ 4 ಡಿವಿಷನ್ಗಳಲ್ಲಿ ಒಂದು ಏನು ಜಯದೇವನ 4 ಡಿವಿಷನ್ ಅಲ್ಲಿ ಮತ್ತೆ ಕ್ಯಾನ್ಸರ್ ಹಾಸ್ಪಿಟಲ್ಗಳನ್ನ 4 ಜಿಲ್ಲೆಗಳಲ್ಲಿ 24 ಜಿಲ್ಲೆಗಳಲ್ಲಿ ನಾವು ನಮ್ಮ ಮೆಡಿಕಲ್ ಕಾಲೇಜ್ಗಳನ್ನ ಇದ್ದೇವೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನ ಕಟ್ಟಿದ್ದೇವೆ. ನಾವು ಕರ್ನಾಟಕ ರಾಜ್ಯ ದೇಶನ್ ಸಾಕ್ತಾ ಇದೆ ಹೊರತು ದೇಶ ನಮ್ಮನ್ನು ಸಾಕ್ತಾ ಇಲ್ಲ. ಅದನ್ನ ನಾವೆಲ್ಲರೂ ಅರ್ಥ ಮಾಡ್ತೀವಿ. ಹಾಗಾಗಿ ನಾವು ದೇಶವನ್ನ ಅಂದ್ರೆ ದೇಶದ ಬೇರೆ ಬೇರೆ ಜನರನ್ನ ಸಾಕ್ತಾ ಇದ್ದೇವೆ. ನಾವು ರಾಯಚೂರು ಭಾಗಕ್ಕೆ ಯಾಕೆ ಹೇಳ್ತಿದ್ವಿ ಅಂತ ಹೇಳಿದ್ರೆ ಅತ್ಯುತ್ತಮ ಬೆಂಗಳೂರಲ್ಲಿ ಸಿಗುವಂತ ಒಂದು ಮೆಡಿಕಲ್ ಫೆಸಿಲಿಟಿ ಅಲ್ಲೂ ಸಿಗ್ಲಿ. ಅಂದ್ರೆ ನಾವು ಕಟ್ಟಕ್ಕಾಗಲ್ಲ ಅಂತಲ್ಲ, ನಾವು ಆಲ್ರೆಡಿ ಕಟ್ಟಿದೀವಿ. ನಾವು ಗುಲ್ಬರ್ಗದಲ್ಲಿ ನಾವು ಏಮ್ಸ್ ಇದೆ, NSU ಇದೆ, ಸರಿ, ಇನ್ಶೂರೆನ್ಸ್ ಇದೆ. ಪ್ರತಿ ಬಜೆಟ್ ಬಂದಾಗ ನಿರೀಕ್ಷೆ ಇಟ್ಕೊಂಡು ಕಾಯ್ದೆ ಆಯ್ತಾ ನಮ್ಮ ರಾಜ್ಯದ್ದು. ಏನೋ ಡಬಲ್ ಇಂಜಿನ್ ಬರುತ್ತೆ, 3 ಇಂಜಿನ್ನು 4 ಇಂಜಿನ್ನು, ಕರ್ನಾಟಕ ಮೇಲೆ ಹಾರಿಬಿಡುತ್ತೆ ಎಲ್ಲ ಕೇಳಿದ್ವಲ್ಲ. ಇದಿಷ್ಟೇ ನಮ್ಮ ರಾಜ್ಯಗಳಿಗೆ ಇಷ್ಟೇನಾ ಇದು ಘೋಷಣೆ ಅಂತ? ನಾನು ದೊಡ್ಡ ಪಟ್ಟಿ ಕೊಡಬಲ್ಲೆ. ನಮ್ಮ ನೀರಾವರಿ ಯೋಜನೆ ಏನಾಯಿತು, ಈ ಆಸ್ಪತ್ರೆಗಳ ಕಥೆ ಏನಾಯಿತು, ರೈಲ್ವೆ ಕಥೆ ದೊಡ್ಡ ಪಟ್ಟಿ ಕೊಡಬಲ್ಲೆ. ಎಲ್ಲ ಬಿಟ್ಬಿಟ್ರಿ. ಬರಗಾಲ ನಯಾ ಪೈಸೆ ಬಂದಿಲ್ಲ ಬರಗಾಲ. GST ಶೇರ್ ಯಾವ ಕಾಲಕ್ಕೆ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಣ? ನಾವು GST ಶೇರ್ ಬಂದಿಲ್ಲ. ಮೊದಲು ಈ GST ಈ ಓವರ್ ಆಲ್ ನೀವು ಬಜೆಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ಕ್ವಶನ್ ಬರೋದು 4 ತಿಂಗಳು ಮುಂಚೆ ನೀತಿ ಆಯೋಗ್ ಕಮಿಷನರ್ ಒಬ್ರು BVR ಸುಬ್ರಹ್ಮಣ್ಯ ಹೇಳ್ತಾರೆ, ಇಂಡಿಯನ್ ಅಕೌಂಟ್ ನ ಕರೆಕ್ಟ್ ಆಗಿ ನಾವೇನಾದ್ರು ಹಿಡನ್ ಬರ್ಗೋ ಯಾವ್ದಾದ್ರು ಫಾರಿನ್ ಕಂಪ್ನಿ ಆಡಿಟ್ ಮಾಡ್ಬಿಟ್ರೆ ಅದೇ ಒಂದು ದೊಡ್ಡ ಬ್ಲಂಡರ್ ಆಗ್ಬಿಡುತ್ತೆ ದೇಶದಲ್ಲಿ. ಅಂದ್ರೆ ಇಂಡಿಯನ್ ಅಕೌಂಟ್ಸ್ ಅಲ್ಲಿ ಇವತ್ತು ಮ್ಯಾನಿಪುಲೇಷನ್ ಆಗ್ತಾ ಇದೆ ಅಂತ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿರೋ ಸೆಕ್ರೆಟರಿ ನೀತಿ ಆಯೋಗ್ ಕಮಿಷನರ್ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಆಪೋಸಿಷನ್ ಪಾರ್ಟೀಸ್ ಅಲ್ಲ, ಒಬ್ಬ ಅಧಿಕಾರಿ ಆ ಒಂದು ಸೆಮಿನಾರ್ ಅಲ್ಲಿ ಅವ್ರು ಹೇಳ್ತಾರದ್ನ ಈ ರೀತಿ ಇದೆ. ನರೇಂದ್ರ ಮೋದಿ ಅವರು BJP ರೂಲ್ಡ್ ಸ್ಟೇಟ್ಸ್ಗೆ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಏನ್ ಅಲೋಕೇಶನ್ ಇದೆಯೋ, GST ಅಲೋಕೇಶನ್, ಟ್ಯಾಕ್ಸ್ ಅಲೋಕೇಶನ್ ಇದೆಯೋ ಅದನ್ನ ಕಟ್ ಡೌನ್ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡಕ್ ಹೋಗ್ತಾರೆ. ಅದನ್ನ ಆಗಿನ YV ರೆಡ್ಡಿ ಕಮಿಷನರು ಒಪ್ಪೋದಿಲ್ಲ. ಆ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಫಸ್ಟ್ ಆಫ್ ಆಲ್ ಈ ಬಜೆಟ್ ಏನ್ ಅನೌನ್ಸ್ ಮಾಡ್ತಾರೋ ನಂಬ್ತಿರೋ ಬಿಡ್ತಿರೋ ಅದು ದೇವ್ರಿಗೆ ಗೊತ್ತು. 2ನೇ ಪಾಯಿಂಟ್, ಕಳೆದ ಬಾರಿ ಬಜೆಟ್ ಅನೌನ್ಸ್ ಮಾಡಿಸಿದ್ರು, ಅದನ್ನ ಮೀಟ್ ಆಗ್ಲಿಲ್ವಾ? ಯಾವತ್ತಾರು ಅದು ವಿಶ್ಲೇಷಣೆ ಕೊಟ್ಟಿದಾರ? 22-23 ನಾನು ಚೆಕ್ ಮಾಡ್ತಿದ್ದೆ, ಇವ್ರು ಏನ್ ಎಕ್ಸ್ಪೆನ್ಸಿವ್ ಬಜೆಟ್ ತೋರಿಸಿದಾರೆ ಅದ್ರ ಮೀರ್ ಬಿಟ್ಟಿದ್ದಾರೆ. 5.9% ಡೆಫಿಸಿಟ್ GDP ಮೇಲೆ ಫಿಸ್ಕಲ್ ಡೆಫಿಸಿಟ್ 5.9% ಇಟ್ಕೋತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಮೀಟ್ ಮಾಡೋದಿಲ್ಲ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಅದೇ GDP ಮೇಲೆ ಮತ್ತೆ ಇನ್ನೊಂದು ಟಾರ್ಗೆಟ್ ಮಾಡ್ಕೋತಾ ಇದಾರೆ. ಅದು ಯಾಕೆ ಮೀಟ್ ಮಾಡ್ಲಿಲ್ಲ? ರೀಸನ್ ಇವ್ರ ಎಕ್ಸ್ಪೆಂಡಿಚರ್ ಇವ್ರ ಇನ್ಕಮ್ ಗಿನ ಜಾಸ್ತಿ ಆಗಿದೆ. ಸರಿ ಆಯ್ತು, ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತು. ಕ್ಯಾಗ್ ಅಲ್ಲಿ ಒಂದು ಆಡಿಟ್ ಯಾರೋ ರಿಪೋರ್ಟ್ ಕೊಡ್ತಾರೆ, ನೀವು ಮಾಡಿರೋ ಎಕ್ಸ್ಪೆಂಡಿಚರ್ ಜನಕ್ಕೆ ರೀಚ್ ಆಗಿಲ್ಲ ಅಂತ. ಒಂದೇ ವಾರ ಕ್ಯಾಗ್ ಕಂಟ್ರೋಲರ್ ಆಡಿಟ್ ಜನರಲ್ ನಮ್ಮ ಲೆಕ್ಕ ಪರಿಶೋಧನೆ ಮಾಡೋರು ಒಂದೇ ವಾರದಲ್ಲಿ ಅವ್ರು ಎತ್ತಂಗಡಿ. ಅಂದ್ರೆ ನೀವು ಯಾವ ತಕ್ಕಂಗೆ ಈ ಬಜೆಟ್ ನ ನಂಬಕ್ಕಾಗತ್ತೆ? ನಂಬಿಕೆನೇ ಇಲ್ಲ ಈ ಬಜೆಟ್ ಮೇಲೆ ನಮ್ಗೆ. ಅಷ್ಟೊಂದು ಸುಳ್ಳು ಮೋಸ ಮಾಡ್ಕೊಂಡು ಬಂದಿದ್ದಾರೆ. ಇನ್ನ GST ವಿಷಯಕ್ಕೆ ಬರ್ಬೇಕಂದ್ರೆ ಹಲವಾರು ದಿನಗಳನ್ನ ಮಾತಾಡ್ತಾ ಇದೀವಿ. ಈ GST ಫಾರ್ಮ್ ಆದಾಗ ಏನಾಯ್ತು, ಯಾವುದೇ ಟ್ಯಾಕ್ಸ್ ಬರ್ಲಿ ಮುಂಚೆ ವ್ಯಾಟ್ ಸ್ಟೇಟ್ ವ್ಯಾಟ್ ಎಲ್ಲ ಇತ್ತು, ಅವಾಗ ಡೈರೆಕ್ಟ್ BJP ಸ್ಟೇಟ್ ಬಂದ್ಬಿಡೋದು. ನಾವೇನೋ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. GST ಆದ್ಮೇಲೆ ಏನ್ ಪ್ರಾಮಿಸ್ ಮಾಡಿದ್ರು ಸೆಂಟರ್ ಅವರು, ಇಲ್ಲ ನಾವು ಕಲೆಕ್ಟ್ ಮಾಡ್ಕೋತೀವಿ, ನಿಮ್ಗೆ ಇಷ್ಟು ಶೇರ್ ಕೊಡ್ತೀವಿ, IGST ಅಲ್ಲಿ ನಿಮ್ಗೆ 40% ನಿಮ್ಗೆ ಕೊಡ್ತೀವಿ ಅಂತ ಡಿಸಿಷನ್ ಆಯ್ತು. GST ಕಮಿಟಿ ಫಾರ್ಮ್ ಮಾಡಿದ್ರು. ಇವ್ರು ಎಷ್ಟು ಸ್ಮಾರ್ಟ್ ಆಗಿ ಆಡ್ತಾರೆ ಅಂದ್ರೆ, ಕೊಡ್ತೀವಿ ಅಂತ ಒಪ್ಕೊಂಡ್ರು, ಕೊಡೋದಕ್ಕೆ ಡಿಲೇ, ವರ್ಷಾನುಗಟ್ಲೆ ಡಿಲೇ ಮಾಡೋದು, ಚೂರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬಿಟ್ಕೊಂಡ್ ಬರೋದು. ಏನಕ್ಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ರೆ ಆ ಕಮಿಟಿ ನಿರ್ಧಾರ ಏನಾಗಿದೆ, ಪಾಲಿಸಿ ಏನಾಗಿದೆ, ಕೊಡಬೇಕು, ಕೊಡ್ತೀವಿ, ನಾವು ಕೊಡ್ತಿಲ್ಲ ಅಂತ ಹೇಳಿಲ್ವಲ್ಲ. ಯಾವಾಗ ಕೊಡ್ತೀವಿ? ಅವ್ರ ಮನಸ್ಸು ಬಂದಾಗ, ಅವ್ರ ಗವರ್ಮೆಂಟ್ ಇದ್ದಾಗ.
ಯಾವಾಗ ಅವ್ರದ್ದು ದುಡ್ಡಿದ್ದಾಗ, ಯಾವಾಗ ಇವ್ರಿಗೆ ಈ ಬೇರೆ ತಮ್ಮ ಸ್ನೇಹಿತರಿಗೆ ಕೊಡಕ್ ದುಡ್ಡು ಬಿಟ್ಟು ಅವ್ರಿಗೆ ಏನ್ ದುಡ್ಡು ಇರ್ತೋ ಅವಾಗ ಕೊಡ್ತೀನಿ, ಆ ರೀತಿ ಒಂದು ಬಜೆಟ್ ನ ವಿಶ್ಲೇಷಣೆ ಮಾಡ್ತಾರೆ. ನಾನು ಅದಕ್ಕೆ ಆರ್ಥಿಕ ತಜ್ಞರಿದ್ದಾರೆ, ಅವ್ರ ಹತ್ರ ಕೇಳಿಬಿಡ್ತೀನಿ. ಮೇಡಮ್, ಈಗ ಆಮ್ ಆದ್ಮಿ ಅವರು, ಕಾಂಗ್ರೆಸ್ ಪಾರ್ಟಿಯವರು ತುಂಬಾ ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್ ಈ ವಿಚಾರದಲ್ಲಿ. ತುಂಬಾ ವಿಪರೀತವಾಗಿ ಸುಳ್ಳು ಹೇಳ್ತಿದ್ದಾರೆ ಮೇಡಮ್. ತುಂಬಾ ಅವ್ರು ಹೇಳ್ತಿರೋದಕ್ಕೂ ಲೆಕ್ಕಕ್ಕೂ ಹಿಂದೆ ಅನೌನ್ಸ್ ಮಾಡಿದ್ದಕ್ಕೂ ಸಂಬಂಧ ಇಲ್ಲದ ರೀತಿಯಲ್ಲಿ ಆಮ್ ಆದ್ಮಿ ಕಾಂಗ್ರೆಸ್ ಸೇರ್ಕೊಂಡು ಸುಳ್ಳು ಹೇಳ್ತಿದ್ದಾರೆ ಅಂತ. ಆಕ್ಚುಲಿ ಒಂದು ಫೈನಾನ್ಸ್ ಪಾಯಿಂಟ್ ಆಫ್ ವ್ಯೂ, ಅಂದ್ರೆ ಐ ಆಮ್ ನಾಟ್ ಅಫಿಲಿಯೇಟೆಡ್ ಟು ಎನಿ ಪೊಲಿಟಿಕಲ್ ಪಾರ್ಟಿ, ಸೊ ಆಫ್ ಕೋರ್ಸ್ ಒಂದು ಫೈನಾನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಬೇಕಾದ್ರೆ ಡೆಫಿನೆಟ್ಲಿ ಮ್ಯಾಮ್ ಹೇಳಿದಾಗೆ ಕೊರೋನಾ ಟೈಮಲ್ಲಿ ಬಾಕಿ ದೇಶಗಳು ಅವಾಗ ಅಷ್ಟು ಫಿನಾನ್ಷಿಯಲಿ ಬಿದ್ದಿದ್ದಾರೆ, ನಮ್ಮ ದೇಶ ಒಳ್ಳೇದಾಗ್ತಾ ಇದೆ. ವಿ ಆರ್ ಇನ್ ಅ ಗೋಲ್ಡಿಲಾಕ್ಸ್ ಇಕಾನಮಿ ಅಂತ. ಏನಂತ ಹೇಳಿದ್ರೆ RBI ಡಸ್ ನಾಟ್ ಹ್ಯಾವ್ ಟು ಮೇಕ್ ಎನಿ ಮೋರ್ ಚೇಂಜಸ್ ಟು ಇಟ್ಸ್ ಪಾಲಿಸಿ ಇನ್ ಅ ವೆರಿ ಬಿಗ್ ಮ್ಯಾನರ್. ಎಲ್ಲ ಸರಿ ಇದೆ. ಪ್ಲಸ್ ಈಗ ತನಕ ಇದ್ದದ್ದು ರಿಪೋರ್ಟ್ ಕಾರ್ಡ್ ನೋಡಬೇಕಾದ್ರೆ, ನಿನ್ನೆ ಪ್ರೆಸಿಡೆಂಟ್ ಆನರೇಬಲ್ ದ್ರೌಪದಿ ಮುರ್ಮು ಅವರದ್ದು ಸ್ಪೀಚ್ ಇತ್ತು, ವೆರ್ ಇನ್ ಶಿ ಹಸ್ ಟೋಲ್ಡ್ ಎವ್ರಿಥಿಂಗ್ ವಾಟ್ ಹಸ್ ಹ್ಯಾಪನ್ ಇನ್ ದ ಪಾಸ್ಟ್ 10 years. 10 years ಅಲ್ಲಿ ಆಫ್ಕೋರ್ಸ್ ನಾವು ನೋಡಿರ್ಬೋದು, 10 years ಅಲ್ಲಿ ಇವನ್ ದ ವರ್ಲ್ಡ್ ಹ್ಯಾಸ್ ಚೇಂಜ್ಡ್ ಇನ್ ಅ ವೆರಿ ಫಾಸ್ಟ್ ಮ್ಯಾನರ್ ಆ್ಯಂಡ್ ಇಂಡಿಯಾ ಹ್ಯಾಸ್ ಚೇಂಜ್ಡ್ ಎಟ್ ಅ ಸಿಮಿಲರ್ ಆರ್ ಬೆಟರ್ ಪೇಸ್. ಆಸ್ ಫಾರ್ ಅಸ್ ಇವತ್ತಿದು ಬಜೆಟ್ ಕನ್ಸರ್ನ್ಡ್ ಇದೆ, ಅಲ್ಲಿ ಪ್ರೆಸಿಡೆಂಟ್ ಅವರು, ಪ್ರೈಮ್ ಮಿನಿಸ್ಟರ್ ಅವರು ಪ್ಲಸ್ ಫಿನಾನ್ಸ್ ಮಿನಿಸ್ಟರ್ ಅವರು 3 ಜನ ಕೂಡ 2 ಪಾಯಿಂಟ್ಸ್ ಹೇಳಿದ್ದಾರೆ. ಏನಂದ್ರೆ ದೆರ್ ವಿಲ್ ಬಿ ನೋ ಸ್ಪೆಕ್ಟಾಕ್ಯುಲರ್ ಅನೌನ್ಸ್ಮೆಂಟ್ಸ್, ಏನೋ ದೊಡ್ಡದು ಒಂದೇನೋ ಅನೌನ್ಸ್ಮೆಂಟ್ ಇರಲ್ಲ. ವೈ? ಬಿಕಾಸ್ ಇಟ್ ಇಸ್ ಅನ್ ಇಂಟರಿಮ್ ಬಜೆಟ್. ಈಗ ನೀವು ಹೇಳ್ಬೋದು ಫುಲ್ ಬಜೆಟ್ ಜೂನ್ ಜುಲೈಯಲ್ಲಿ ಐದರ್ ಕರೆಂಟ್ ಗವರ್ಮೆಂಟ್ ಕಂಟಿನ್ಯೂ ಆದ್ರೆ ಅಥವಾ ನ್ಯೂ ಗವರ್ಮೆಂಟ್ ಬಂದ್ರೆ ಅವರ ಕ್ಯಾಬಿನೆಟ್ ಸೆಟ್ ಆದ್ಮೇಲೆ ಫುಲ್ ಬಜೆಟ್ ಬರೋದು. ಆವಾಗ ಇದು ಯಾಕೆ ಬೇಕಿತ್ತು ಇಂಟರಿಮ್ ಬಜೆಟ್ ಅಂತ? ಸೊ ಬೇಸಿಕಲಿ ಗವರ್ಮೆಂಟ್ ಏನ್ ಟ್ಯಾಕ್ಸಸ್ ಕಲೆಕ್ಟ್ ಮಾಡುತ್ತೆ ಅದರಿಂದ ಅವರು ಗವರ್ಮೆಂಟ್ ಎಂಪ್ಲಾಯೀಸ್ ಸ್ಯಾಲರಿ ಪೇ ಮಾಡಬೇಕು. ಇದು ವಾಟ್ ಎವರ್ ಟ್ಯಾಕ್ಸಸ್ ದೇ ಗೆಟ್ ಅದು ಒಂದು ಕನ್ಸಾಲಿಡೇಟೆಡ್ ಫಂಡ್ ಅಲ್ಲಿ ಹೋಗಿರುತ್ತೆ. ಆ ಫಂಡ್ ಇಂದ ₹1 ಕೂಡ ತೆಗಿಬೇಕಾದ್ರೆ ದೇ ನೀಡ್ ಪ್ರಾಪರ್ ಪರ್ಮಿಷನ್ಸ್. ಸೊ ಅದಕ್ಕೆ April 1st ಇಂದ ಅಪ್ ಟಿಲ್ ಫುಲ್ ಬಜೆಟ್ ಆಗೋ ತನಕ ಆರ್ಥಿಕ ವರ್ಷ, ಸೊ March 31st ತನಕ ಮುಂಚಿನ ಇಯರ್ದು ಬಜೆಟ್ ಇರುತ್ತೆ. ಬಟ್ ಫ್ರಮ್ April 1st ವಾಟ್ ಎವರ್ 2-3 months ಗೆ, ದಟ್ ಇಸ್ ವೈ ದಿಸ್ ಇಂಟರಿಮ್ ಬಜೆಟ್ ಇರೋದು. ಇಂಟರಿಮ್ ಬಜೆಟ್ ಅಲ್ಲಿ ಕೆಲವು ರೂಲ್ಸ್ ಇದೆ. ರೂಲ್ಸ್ ಏನಂದ್ರೆ the government is not allowed to make big policy changes. ಇದು ಮ್ಯಾನಿಫೆಸ್ಟೋ ಬಜೆಟ್ ಆಗಲೇಬಾರ್ದು. ದಟ್ ಇಸ್ ನಾಟ್ ಅಲೌಡ್. ಅಂದ್ರೆ ದೇರ್ ಶುಡ್ ನಾಟ್ ಬಿ ನ್ಯೂ ಪಾಲಿಸೀಸ್ ವಿಚ್ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಇಲೆಕ್ಷನ್. ಬಟ್ ಅದು ಏನಾಗುತ್ತೆ ಗೊತ್ತಾ ಮೇಡಮ್, ಅದು ನೀವು ಸ್ಟೇಟ್ ಎಲೆಕ್ಷನ್ ಆಗಲಿ, ನಾನು ಯಾವುದೇ ಪಾರ್ಟಿ ಸ್ಪೇರ್ ಮಾಡಲ್ಲ ಇದರಲ್ಲಿ. ಕಾಂಗ್ರೆಸ್ ಆದರೂ ಅಷ್ಟೇ, ಆಮ್ ಆದ್ಮಿ ಆದರೂ ಎಲ್ರಿಗೂ ಒಂದೇ ಕೇಳ್ತೀನಿ, ಎಲೆಕ್ಷನ್ ಇದ್ದಾಗ ಇದಕ್ಕೆ ತದ್ವಿರುದ್ಧವಾಗಿ ಅವ್ರು ಮಾಡೋದು. ದೊಡ್ಡದು ಏನೋ ಅನೌನ್ಸ್ ಮಾಡಬೇಡಿ ಅಂದರೆ ಅದು ಫ್ರೀ, ಇದು ಫ್ರೀ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಆ ಯೋಜನೆ ನಿಮ್ಮ ರಾಜ್ಯಕ್ಕೆಲ್ಲ ಇದಿದೆಯಲ್ಲ, ಈ ಮಾತಿದೆಯಲ್ಲ, ಇದು ಯೂಸ್ ಟು ಇಟ್ ಅಲ್ವಾ? ಇದಕ್ಕೆ ಈ ಒಂದು ಸ್ಥಿತಿಗೆ ನಾವೆಲ್ಲ ಹೋಗ್ಬಿಟ್ಟಿದೀವಿ ಅಂತ. ಇಲ್ಲ ಸರ್, ಇದರಲ್ಲಿ ಇನ್ನೊಂದು ರೂಲ್ ಇದೆ. ಒನ್ ಇಸ್ ದೇ ಕೆನಾಟ್ ಮೇಕ್ ನ್ಯೂ ಪಾಲಿಸೀಸ್, ಬಿಗ್ ಪಾಲಿಸೀಸ್ ಮಾಡ್ಲಿಕ್ಕಿಲ್ಲ. ಬಟ್ ಎಕ್ಸಿಸ್ಟಿಂಗ್ ಪಾಲಿಸೀಸ್ಗೆ ಎಕ್ಸ್ಟೆಂಡ್ ಮಾಡ್ಬೋದು, ಎನ್ಹ್ಯಾನ್ಸ್ ಮಾಡ್ಬೋದು. ಸೊ ಅವರು 4 ಪಿಲ್ಲರ್ಸ್ ಹೇಳಿದ್ದಾರೆ. 4 ಫೋಕಸ್ ಪಾಯಿಂಟ್ಸ್ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ದೇ ವಿಲ್ ಫೋಕಸ್ ಆನ್ ವೆಲ್ಫೇರ್ ಆಫ್ ಯೂತ್, ಫಾರ್ಮರ್, ಪೂವರ್ ಅಂಡ್ ವಿಮೆನ್. ಸೊ ಈಗ ಫಾರ್ ಎಕ್ಸಾಂಪಲ್ ಫಾರ್ಮರ್ ಇದು ಕಿಸಾನ್ ಸಮ್ಮಾನ್ ನಿಧಿ ಮೇಡಮ್ ಏನು ಹೇಳಿದ್ರು 6,000, ದ್ಯಾಟ್ ಅನಲಿಸ್ಟ್ಸ್ ಅಂಡ್ ಬ್ರೋಕರೇಜ್ ಫರ್ಮ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ದ್ಯಾಟ್ ಕುಡ್ ಗೋ ಅಪ್ ಟು 8,000 ಆರ್ 9,000 ಹೇಳಿದ್ರೆ ಆಲ್ಮೋಸ್ಟ್ 50% ಇನ್ಕ್ರೀಸ್ ಹೋಗಬಹುದು ಅಂತ ಅನಲಿಸ್ಟ್ಸ್ ಹೇಳುದು, ಅನಲಿಸ್ಟ್ ಫರ್ಮ್ಸ್. ಸೊ ಈವನ್ ಫಾರ್ ವಿಮೆನ್ ಫಾರ್ ಎಕ್ಸಾಂಪಲ್, ಈಗ ನಿನ್ನೆ ದ್ರೌಪದಿ ಮುರ್ಮು ಅವರು ಹೇಳಿದ್ರು ದೇರ್ ಟಾರ್ಗೆಟ್ ಇಸ್ ಟು ಮೇಕ್ 2 crore women ಆಸ್ ಲಖ್ಪತಿ ದೀದೀಸ್. ಓಕೆ, ಅಂದ್ರೆ ಹಾಗಂತ 2 ಕೋಟಿ ವಿಮೆನ್ಗೆ ಅವರು 1 ಲಕ್ಷ ಕೊಟ್ಬಿಡಲ್ಲ. ಸೊ ದೆರ್ ವಿಲ್ ಬಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಟು. ಈಗ ಇನ್ನೊಂದು ಇದೆ ಮೇಡಮ್, ಎಲ್ಲರೂ ಹೇಳ್ತಾರೆ ಕೊಟ್ರಲ್ಲ 10 ವರ್ಷಕ್ಕೆ ಮುಂಚೆ ಅದೇ ರೀತಿ. ಅಲ್ಲ, ಈಗ ಅವರು ಪೊಲಿಟಿಕಲ್ ಪರ್ಸನ್ ಅಲ್ಲ ಅಶೋಕ್, ಕಾಂತಿ ಮೇಡಮ್ ಮಾತಾಡ್ತೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ವಿಮೆನ್, ನನ್ನ ಒಂದು ಮನವಿ ಅಷ್ಟೇನೆ, ದಯವಿಟ್ಟು ನಮ್ಮ ಆರ್ಥಿಕ ತಜ್ಞರಿಗೆ ಒಂದು ಯಾವಾಗ್ಲೂ ವಿಶ್ಲೇಷಣೆಯನ್ನ ಈ ಬಜೆಟ್ ಅಲ್ಲಿ ಆರ್ಥಿಕ ವಿಚಾರಕ್ಕೆ, ಫಿಸಿಕಲ್ ಡೆಫಿಸಿಟ್ ವಿಚಾರವಾಗಲಿ, ರಾಜ್ಯದ ಯೋಜನೆಗಳಿಗೆ, ಕೇಂದ್ರ ಯೋಜನೆಗಳಾಗಿ, ಈ ದೇಶದ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋಣ. ವಾಟ್ ಮರ್ಮು ಮಾಡಿದ್ದಾರೆ, ಒಂದ್ ನಿಮಿಷ ಕೇಳಿ. ನೋಡಿ, ಈ ಎಕನಾಮಿಕ್ ವಿಚಾರ ಇದೆಯಲ್ಲ, ಆರ್ಥಿಕ ವಿಚಾರ, ನಾನು ಬೇಕಾದ್ರೆ ಇನ್ನೊಂದ್ರೆ ಪೊಲಿಟಿಕಲ್ ಡಿಬೇಟ್ ಇಡ್ತೀರಲ್ಲ, ಖಂಡಿತ ಕಿತ್ತಾಡಿ. ಈಗ ಸರ್ ಹೇಳಿದ್ರು ದೇಶದ ಭವಿಷ್ಯ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಸರ್, ಎಲ್ಲರೂ ಎಂಪ್ಲಾಯ್ಮೆಂಟ್ ಹೇಳ್ತಾರೆ, ಬಟ್ ಐ ಫೀಲ್ ದಿಸ್ ಗವರ್ಮೆಂಟ್ ಹ್ಯಾಸ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ಆಂಟ್ರಪ್ರೆನರ್ಶಿಪ್ ದ್ಯಾನ್ ಎಂಪ್ಲಾಯ್ಮೆಂಟ್. ಅದು ನೀವು ಸಹ ನೋಡಿರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಇರಲಿ ಅಥವಾ PM ವಿಶ್ವಕರ್ಮ, ಫರ್ಗೆಟ್ ಸ್ಟಾರ್ಟ್ಅಪ್ ಇಂಡಿಯಾ, PM ವಿಶ್ವಕರ್ಮ ಯೋಜನಾ 50,000 ಲೋನ್ ನಿಮ್ದು ಕಾರ್ಪೆಂಟರ್, ಪ್ಲಂಬರ್, ಆರ್ಟಿಸನ್ಸ್ ಅವರಿಗೆ.
ಓಕೆ ಸೊ ಫಾರ್ ದ ಪುವರ್ PM ವಿಶ್ವಕರ್ಮ ಯೋಜನಾ ಅಂತ ಇದೆ ಸರ್, ದೇ ಗಿವ್ 50,000 ಲೋನ್. 50,000 ನಾವು ಪಾಕೆಟ್ ಮನಿ ಆಗಿ ಯಾವಾಗಾದ್ರೂ ಒಂದು ಫಾರಿನ್ ಟೂರ್ ಹೋಗಿ ಬಂದ್ರೆ ಸ್ಪೆಂಡ್ ಆಗುತ್ತೆ, ಅದಕ್ಕಿಂತ ಜಾಸ್ತಿನೇ ಸ್ಪೆಂಡ್ ಮೇಡಮ್ ಆಗುತ್ತೆ. ಅದು ಇಂಪ್ಲಿಮೆಂಟೇಷನ್ ಎಷ್ಟಾಗಿದೆ ಚೆಕ್ ಮಾಡಿ. ವೆಯ್ಟ್, ಅದನ್ನೇ ಹೇಳಕ್ ಬರ್ತೀನಿ ಕೊಟ್ರೆ ನಂಬರ್ ಗೇಮ್ ಅಲ್ಲ ಕೊಡ್ತೀನಿ, is good. ಫುಲ್ ಕೊಡ್ತೀನಿ. Announcement is very Yes, good. yes. Implementation ಎಷ್ಟಾಗಿದೆ, So, sir, ಅಲ್ಲ, ಜನಗಳಿಗೆ sir, ರೀಚ್ ಆಗಿದ್ಯಾ? ಸರ್ ಹೇಳಿದ As a ಅದನ್ನೇ financial ದೇಶದ analyst, ಭವಿಷ್ಯ, madam, ಅದನ್ನೇ ನಾನು ಕೊಡ್ತೀನಿ. professor ಅಲ್ಲಿ ಭವಿಷ್ಯ senior finance ಹೇಳೋದಕ್ಕೆ manager, financial planning analysis ಮಾಡ್ತೀನಿ ನಾನು. ಈಗ ಮೇಕ್ ನಾವು ಇನ್ ಇಂಡಿಯಾ ಯಾವುದೇ ಒಂದು ನಿಮಿಷ, ಅನಾಲಿಸಿಸ್ sir. ಮಾಡಬೇಕಂದ್ರೆ Complete ರೀಚ್ ಮಾಡಿ, ಏನಾಗಿದೆ complete ಮಾಡ್ಬಿಡಿ ಅಶೋಕ್. ನಾವು ಅವ್ರ ಹೇಳ್ತಾ ಟೈಮ್ ಇದ್ದಾರೆ, ಇದ್ದಾಗ ನಾವು ಮಾತಾಡ್ಬಿಡಿ. ಹೇಳ್ತಾ ಅದಕ್ಕೆ ನಾನು ಯಾರದೇ ಬೇರೆ ಟೈಮ್ ಅಲ್ಲಿ ಮಾತಾಡ್ಲಿಲ್ಲ. ನಾನು ಎಲ್ರಿಗೂ ಅದನ್ನೇ ಫಾರ್ request ಎಕ್ಸಾಂಪಲ್ ಮಾಡ್ತೀನಿ. Kind ಮೇಕ್ ಇನ್ request. ಇಂಡಿಯಾ, ಮೇಕ್ ಇನ್ ಇಂಡಿಯಾದು ರೂಟ್ ಏನು? ಟು ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ. ವೈ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ? ನಾವು ಇಂಪೋರ್ಟ್ ಮಾಡಬಹುದು. ವೈ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ? ಸೊ ದಟ್ ವಿ ಕ್ಯಾನ್ ಜನರೇಟ್ ಎಂಪ್ಲಾಯ್ಮೆಂಟ್. doing it. Manufacturing sector ದೇಶದ has an ಭವಿಷ್ಯ, economic- ನೀವು ದೇಶದ ಭವಿಷ್ಯ ರಮಾಕಾಂತ್ ಅವರೇ, ಹೇಳಿದ್ರೆ ಒಂದು ದೇಶದ ಗಾಂಧಿ ಭವಿಷ್ಯ ಮೇಡಮ್. ಮಾತಾಡೋಣ. both flip side and positive sides. Please speak about the flip side. ದೇಶದ ಭವಿಷ್ಯ ಹೇಳ್ತಾ ಇದ್ದೀರಾ. ದೇಶದ ಭವಿಷ್ಯ ಅಲ್ಲ, ನೀವು ಎಂಪ್ಲಾಯ್ಮೆಂಟ್ ಸರ್ಕಾರವನ್ನ defend ಮಾಡಕ್ ಬರ್ಬೇಡಿ ಅಂತ. ಆಂಟ್ರಪ್ರಿನರ್ಶಿಪ್ ಮಾತಾಡಬೇಕು. ಆಂಟ್ರಪ್ರಿನರ್ಶಿಪ್ ದೇಶದ ಭವಿಷ್ಯ. Facts is ಆಂಟ್ರಪ್ರಿನರ್ಶಿಪ್ ಇದ್ದ ಕಡೆ ಎಂಪ್ಲಾಯ್ಮೆಂಟ್ ಆಗೋದು. ನಾನು ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್, ಈಗ ನಿಮ್ಮ ಈ ಸ್ಟುಡಿಯೋದಲ್ಲಿ ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ? ಸೊ ದ್ಯಾಟ್ ವಾಟ್ ದ ಹೆಡ್ ಆಫ್ ದ ಸ್ಟುಡಿಯೋ ಇಸ್ ಅನ್ ಆಂಟ್ರಪ್ರಿನರ್ ಅಂಡ್ ದ ರೆಸ್ಟ್ ಆರ್ ದ ಎಂಪ್ಲಾಯೀಸ್. ಎಂಪ್ಲಾಯ್ಮೆಂಟ್ ಬರಬೇಕಾದ್ರೆ ವಿ ಹ್ಯಾವ್ ಟು ಮೋಟಿವೇಟ್ ಅಂಡ್ ಇನ್ಸ್ಪೈರ್ ಅಂಡ್ ಎನ್ಕರೇಜ್ ಆಂಟ್ರಪ್ರಿನರ್ಶಿಪ್. ಅವರಿಬ್ರು ಕೇಳಿದ ಒಂದೇ ಪಾಯಿಂಟ್ ಮೇಡಮ್, ಅವರಿಬ್ರು ಕೇಳಿದ ಒಂದೇ ಪಾಯಿಂಟ್ ಏನಂತ ಹೇಳಿದ್ರೆ, ಮೇಡಮ್ ಘೋಷಣೆಗಳ ಬಗ್ಗೆ ನಮ್ಮ ತಕರಾರಿಲ್ಲ, ವಂಡರ್ಫುಲ್, ಕೇಳಿಸ್ಕೊಳ್ಳೋಕ್ಕೆ, ನೋಡೋಕ್ಕೆ, ಮಾತಾಡೋಕ್ಕೆ ವಂಡರ್ಫುಲ್ ಸಬ್ಜೆಕ್ಟ್ ಅದು. ಈಗ ನೀವು ಆಂಟ್ರಪ್ರಿನರ್ಸು, ಫಾರ್ ಎಕ್ಸಾಂಪಲ್ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಇನ್ನೊಂದೆಲ್ಲ ಮಾತಾಡ್ತೀವಲ್ವ ನಾವು, ಸ್ಟಾರ್ಟಪ್ ಇಂಡಿಯಾ, ಈ ಥರದ್ದೆಲ್ಲ ಮಾತಾಡ್ತೀವಲ್ವಾ. ಇಂಥ ಸ್ಟಾರ್ಟಪ್ ಇಂಡಿಯಾ ಮಾಡಿದ್ವಿ, ಇಷ್ಟು ಆಂಟ್ರಪ್ರಿನರ್ಸ್ ಅದರಲ್ಲಿ ರೆಡಿ ಆದರು, ಇಷ್ಟು ಫ್ಯಾಕ್ಟ್ರಿಗಳು ಬಂದವು. ಇದರಿಂದ ಈಗ ಅವ್ರ ಮೇನ್ ಘೋಷಣೆ ಇದ್ದದ್ದು 10 ವರ್ಷಗಳಿಗೆ ಮುಂಚೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ಇಟ್ ಡಸಂಟ್ ಮೀನ್ ದಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಆಫೀಸಲ್ಲೇ ಕೂತ್ಕೊಂಡು, ಒಂದು ನಿಮಿಷ, ಸೆಂಟ್ರಲ್ ಗೌರ್ಮೆಂಟ್ ಆಫೀಸಲ್ಲೇ ಕೂತ್ಕೊಂಡು ಕೆಲಸ ಕೊಟ್ಬಿಡ್ತೀವಿ ನಾವು ಅಂತ ಹೇಳಿದ್ರೆ ಅದು ಶತಮೂರ್ಖತನ, ಅದನ್ನು ನಂಬೋದು. ಅದು ಹೈಲಿ ಇಂಪಾಸಿಬಲ್, ಯಾರೂ ನಂಬಲ್ಲ ಅದನ್ನು. ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಎಷ್ಟು ಜನಕ್ಕೆ ಕೆಲಸ ಜನರೇಟ್ ಮಾಡಿದ್ರಿ ಅಂತ. ಅದ್ರ ಬಗ್ಗೆ ಅವರಾದರೂ ಅಂಕಿಅಂಶ ಬಿಡುಗಡೆ ಮಾಡಬೇಕು. ಆರ್ಥಿಕ ತಜ್ಞರಾಗಿರ್ತಕ್ಕಂಥ ನೀವಾದರೂ ಹೇಳಬೇಕು, ಇಂತಿಂತ ಇಷ್ಟೊಂದು ನೀವು ಹೇಳಿ ಆಯ್ತಪ್ಪ, ಎಷ್ಟು ಸಂಸ್ಥೆಗಳು ಸೃಷ್ಟಿಯಾಯಿತು, ಎಷ್ಟು ಸಂಸ್ಥೆಗಳು ಮುಚ್ಕೊಂಡು ಹೋದವು. ಇಲ್ಲಿ ಪ್ರೈವೇಟೈಸೇಷನ್, ಈಗ ನಾವು LPG ತಂದು ಬಹಳ ದಿನಗಳಾಯ್ತು ಮೇಡಮ್. 1991-92 ಟೈಮಲ್ಲೇ LPGಗೆ ನಾವು ಓಪನ್ ಮಾಡಿಬಿಟ್ವಿ ದೇಶನ. ಲಿಬರೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಮಾಡ್ಕೊಂಡ್ವಿ ನಾವು. ಇದಾದ ನಂತರ ಬಂದರೆ ಪ್ರೈವೇಟ್ ಪಾರ್ಟಿಷನ್ ಆಗಿದೆಯಾ, ಇಲ್ಲಿ ಪ್ರೈವೇಟೈಸೇಷನ್ ಆಗಿದೆಯಾ, ಪ್ರೈವೇಟ್ ಪಾರ್ಟಿಸಿಪೇಷನ್ ನಡೀತಾ ಇದೆಯಾ, ಇಲ್ಲಿ ನಡೀತಿರೋದು ಏನಿಲ್ಲಿ? ಸರ್, ಪ್ಯೂರ್ಲಿ ಫ್ರಮ್ ಫೈನಾನ್ಸ್ ಪಾಯಿಂಟ್ ಆಫ್ ವ್ಯೂ, ಐ ಆಮ್ ನಾಟ್ ಕನ್ಸರ್ನ್ ಅಬೌಟ್ ದ ಪಾಲಿಟಿಕ್ಸ್. ಪ್ಯೂರ್ಲಿ ಫ್ರಮ್ ಫೈನಾನ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತೇನೆ. ಈಗ ನೀವು ಹೇಳಿದ್ರಿ ಹೌ ಟು ಗೆಟ್ ಡೇಟಾ. ಈಗ ಸರ್, ಫಾರ್ ಎಕ್ಸಾಂಪಲ್, ಈಗ ಬ್ಯಾಂಗ್ಳೂರಲ್ಲಿ ಯು ಮೇ ಬಿ ನೋಯಿಂಗ್, ಈಗ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಅಲ್ಲಿ ಕೆಲವರು ಮನೆಯಲ್ಲೇ ಒಂದು ಕೇಕ್ ಬೇಕ್ ಮಾಡಿ ಮಾರುವುದು, ಏನಾದರೂ ತಿಂಡಿ ಮಾಡಿ ಮಾರುವುದು, ಆರ್ ಸಮ್ ಸ್ಮಾಲ್ ಹಿಯರ್ ಅಂಡ್ ದೇರ್ ವರ್ಕ್ ವಿಲ್ ಬಿ ದೇರ್. ಒನ್ ಮಿನಿಟ್. ಸೊ ಈವನ್ ಎಷ್ಟಂದ್ರೆ ಓಲ್ಡ್ ಪೀಪಲ್ಗೆ ಕೇರ್ ಟೇಕರ್ಸ್ ಇರಲಿ, ಈವನ್ ಡಾಗ್ ವಾಕರ್ಸ್ ಇದ್ದಾರೆ ಸರ್. ಸೊ ಅವರದ್ದು ಡೇಟಾ ಎಲ್ಲಿ ಬರುತ್ತೆ ಸರ್? ಇಫ್ ದೇ ಹ್ಯಾವ್ ಲೆಸ್ ದನ್ 2.5 lakhs, ಅವ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕಟ್ಟಬೇಕಂತ ಇಲ್ಲ. ಅವರ ಡೇಟಾ ಎಲ್ಲಿ ಬರುತ್ತೆ? ಹಾಗಂತ ಅವರಿಗೆ ದುಡ್ಡು ಸಿಗಲ್ಲ ಅಂತ ಇದೆಯಾ? ದೇ ಗೆಟಿಂಗ್ ಸ್ಯಾಲರಿ, ಬಟ್ ವೇರ್ ಇಸ್ ದ ಡೇಟಾ? ವಿ ಆರ್ ನೀವು ಭಾರತಕ್ಕೆ ಈಗ ಮೇಡಮ್ ಇದೊಂದು ಕ್ವಶನ್ ಕೇಳ್ಬಿಟ್ಟು ನಾನು ಬಂದ್ಬಿಡ್ತೀನಿ ನಿಮಗೆ. ಇನ್ನೊಂದು ಸರ್ ಮೇಡಮ್, ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಈ ಕೆಲಸ ನಾಯಿ ಸಾಕಕ್ಕೆ, ನಾಯಿನ ಹಿಡ್ಕೊಂಡು ಕರ್ಕೊಂಡು ಹೋಗಕ್ಕೆ ಮೋದಿ ಅವ್ರು ಬಂದು ಹೇಳ್ಬೇಕಾಗಿರಲ್ಲ. ಇದು ಪಕೋಡ ಮಾರಕ್ಕೆ, ಜಿಲೇಬಿ ಮಾರಕ್ಕೆ, ಅದು ಅವತ್ತಿಂದಾನು ಇತ್ತು. ಪ್ರಾಕ್ಟಿಕಲ್ ಇದನ್ನ ಇದು ಮಾಡ್ತಾ ಇದ್ದಾರೆ, ಸುಮ್ಮನೆ ಅನ್ಎಂಪ್ಲಾಯ್ ಹೇಳ್ತಿದ್ರಲ್ಲ, ಅದಕ್ಕೆ ಹೇಳ್ತಾರೆ. ನೀವು ಅದನ್ನು ತಪ್ಪಾಗಿ ಹೇಳುವ ಅವಶ್ಯಕತೆ ಇಲ್ಲ. ಈಗ ಪಕೋಡ, ನಾಯಿ ವಾಕ್ ಕರ್ಕೊಂಡು ಹೋಗೋದು, ನಾಯಿಗೆ ಮೈ ತೊಳೆಯೋದು, ನಾಯಿಗೆ ಹೇರ್ ಕಟ್ ಮಾಡೋದು ವಿಷಯ ಇದೆಯಲ್ಲ ಮೇಡಮ್, ಈ ವಿಷಯ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಯಾರಾದ್ರೂ ಇರ್ಲಿ, ಮನುಷ್ಯ ತನ್ನ ಜೀವನಕ್ಕೆ ಏನೋ ಮಾಡ್ಕೊಳ್ತಾನೆ. ಇವ್ರು ಅನೌನ್ಸ್ ಮಾಡಿದ ಮೇಲೆ, ಈಗ ನಾನು ಫಾರಿನ್ ಇಂದ ಇಷ್ಟು ಇನ್ವೆಸ್ಟ್ಮೆಂಟ್ ತಂದೆ ಅಪ್ಪ, ಆಂಟ್ರಪ್ರಿನರ್ಶಿಪ್ ಯು ಆರ್ ಟಾಕಿಂಗ್ ಅಬೌಟ್, ಮೇಕ್ ಇನ್ ಇಂಡಿಯಾ, ಯಾವ ಕೈಗಾರಿಕೆ ಸ್ಥಾಪನೆ ಆಯಿತು, ಅದರಲ್ಲಿ ಎಷ್ಟು ಉದ್ಯೋಗ ಬಂತು ಅಂತ ನನ್ನ ಕ್ವಶನ್. ನಾನು ಫಸ್ಟ್ ಸರ್ ಹೇಳ್ತಾ ಇದ್ದೇನೆ, ಸುಮಾರಷ್ಟು ಅನ್ಸ್ಟ್ರಕ್ಚರ್ಡ್ ಡೇಟಾ ಪಾಯಿಂಟ್ಸ್ ಇದೆ, ವಿಚ್ ಕ್ಯಾನಾಟ್ ಬಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟ್ರಕ್ಚರ್ ಇಟ್. ಅದಕ್ಕೆ UPI ಪಾಯಿಂಟ್ ಇದೆ ಮೇಡಮ್, ಅಲ್ಲಿ ನಾವು ಲೆಕ್ಕ ಕೊಡಕ್ಕೆ ಆಗಲ್ಲ ಅಂದ್ಬಿಟ್ರೆ ಹೇಗೆ ಮೇಡಮ್? ಯಾವ್ದು ಲೆಕ್ಕ ಕೊಡಿದ್ರೆ ಏನಾದ್ರು ಲೆಕ್ಕ ಇರಬೇಕಲ್ಲ. ಸೋ ಡಿಫಿಕಲ್ಟ್ ಟು ಸ್ಟ್ರಕ್ಚರ್. ಕಾಂತಿ ಶೆಟ್ಟಿ ಮೇಡಮ್, ಎರಡು ವಿಷಯಗಳು. ಒಂದು, ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಏಮ್ಸ್ ಬಗ್ಗೆ ಮಾತಾಡಿದ್ರು. ಅವರಿಗೆ ತಿಳಿದಿರ್ಲಿ 2014 ಮೊದಲು
7 ಏಮ್ಸ್ ಇತ್ತು, ಇವತ್ತು ಡಬಲ್ ಆಗಿದೆ, 14 ಏಮ್ಸ್ ಆಗಿದೆ. 7 IIT ಇದ್ದದ್ದು 14 IIT ನಮ್ಮ ಆಗಿದೆ. ಸ್ಟೇಟ್ ಕೇಳ್ತೀರಾ ಮೇಡಮ್? ಸ್ಟೇಟ್ ಅಲ್ಲ ಅವ್ರಿಗೆ ಸ್ಟೇಟ್ ಮೇಡಮ್, ಸ್ಟೇಟ್ಸ್ ಇದೆ ಹೇಳ್ತೀನಿ. ಏರ್ಪೋರ್ಟ್ ಮೊದಲು ಹೇಳಿತ್ತು 7 ಮೇಡಮ್, ಸ್ಟೇಟ್ ಏಮ್ಸ್ ಹೇಳಿ ಅವ್ರಿಗೆ. ಸರ್ ಟೋಟಲ್ ಆಗಿ ನಾನೀಗ ಮಾತಾಡ್ತಾ ಇರೋದು ನಮ್ಮ ರಾಜ್ಯದ ಬಗ್ಗೆ ರಾಜ್ಯದ ಬಗ್ಗೆ ಮಾತಾಡೋಣ. ಸರ್ ಐ ಟೆಲ್ ಯು ರಿಗಾರ್ಡಿಂಗ್ ಏಮ್ಸ್, ನಾನ್ ಮಂಗಳೂರಿಂದ ಬರೋದು. ಮಂಗಳೂರಲ್ಲಿ 6 ಮೆಡಿಕಲ್ ಕಾಲೇಜಸ್ ಇದೆ. ಯಾರು ಮಂಗಳೂರಿಗೆ ಹಣ ಕೊಡ್ಲಿಲ್ಲ. ವಿ ಹ್ಯಾವ್ ಡನ್ ಇಟ್ ಬೈ ಅವರ್ ಸೆಲ್ಸ್. ವಿ ಹ್ಯಾವ್ ಡನ್ ಇಟ್ ಥ್ರೂ ಆಂಟರ್ಪ್ರಿನರ್ಶಿಪ್ ಅಂಡ್ ಐ ಆಮ್ ಪ್ರೌಡ್ ಆಫ್ ದಟ್. ಸೊ ವೈ ಕಾಂಟ್ ವಿ ಮಾಡ್ಕೊಳ್ಳಿ ಅಂತ ನೀವು ರಘು, ನಿಮ್ಮ ರಾಜ್ಯದಲ್ಲಿ ನೀವು ನೀವು ಸ್ವಾವಲಂಬಿಯಾಗಿ ಬದುಕಿ, ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ವಾಪಸ್ ಏನು ಕೇಳ್ಕೊಡ್ಬೇಡಿ ನೀವು. ಅವ್ರು ಹೇಳ್ಬೇಕು ನಿಮ್ ಟ್ಯಾಕ್ಸ್ ಬೇಡ, ನಿಮ್ಗೆ ಆಸ್ಪತ್ರೆ ನನ್ನ ಒಂದು ನಿಮಿಷ ಕೊಡಿ. ಈಗ ಕೇಂದ್ರಕ್ಕೆ ಬಂದಿಲ್ಲ ಅಂತ ಇದ್ದಾರಲ್ಲ, ಒಂದು ಅಂಕಿಅಂಶಲಿ ಕೊಡಕ್ಕೆ ಮುಗಿಸ್ತೀನಿ. ಫಂಡ್ಸ್ ಇವರು ಕರ್ನಾಟಕಕ್ಕೆ ಏನ್ ಬಂದಿದೆ ಅಂತ ಹೇಳ್ತಾರಲ್ಲ ಸರ್, 2014ಕ್ಕೆ 10 ವರ್ಷದ ಮೊದಲು 22,900 ಕೋಟಿ ಕರ್ನಾಟಕಕ್ಕೆ ಬಂದಿದೆ. ಆದ್ರೆ 2014ರಿಂದ ಇವತ್ತಿಗೆ 62,422 ಕೋಟಿ ಬಂದಿದೆ. ಲಾಸ್ಟ್ ಒಂದ್ ನಿಮಿಷ ಒಂದ್ ನಿಮಿಷ ಸರ್, ನಾವು ಇವತ್ತು ಪ್ರತಿಯೊಬ್ಬ ನಾವು ಹೇಳಿರೋ ಒಂದು ಅಂಕಿಅಂಶದಲ್ಲಿ ಸುಳ್ಳಿದ್ರೆ ನೀವು ಸ್ಟಾಪ್ ಮಾಡಿಸಿ. ನಾವು ಮಾತಾಡೋದನ್ನ ನಾವು ಅದನ್ನು ಸರ್, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಎದೆ ತಟ್ಟಿ ಮಾತಾಡುವಂತ ಕೆಲಸವನ್ನು ನಾವು ಮಾಡಿದೀವಿ. ವೋಟ್ ಕೇಳಕ್ ಹೋದಾಗ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳ್ಬೇಕಾಗಿಲ್ಲ. ನಾವು ಮಾಡಿರುವ ಕೆಲಸಗಳೇ ಒಂದು ಪಟ್ಟಿ 300 ಇದೆ. ಏನೇನ್ ಮಾಡಿದೀವಿ ಅನ್ನೋದಕ್ಕೆ, ಯಾವ ಸೆಕ್ಟರ್ಗೆ ಏನ್ ಮಾಡಿದೀವಿ ಅನ್ನೋದನ್ನ ಒಂದೊಂದು ಕಾರ್ಯಕರ್ತರು ನಾವು ಖುಷಿಯಿಂದ ಎದೆ ತಟ್ಕೊಂಡು ಹೋಗಿ ವೋಟ್ ಕೇಳಕ್ ಹೋಗ್ತೀವಿ, ಇಷ್ಟು ಕೆಲಸ ಮಾಡಿದೀವಿ ಅಂತ. ನೀವು ಹೇಳ್ತಿದ್ದೀರಲ್ಲ, ನೀವು ಅವಾಗ್ಲಿಂದ ಹೇಳ್ತಾ ಇದ್ರಿ ಇವರು ಎಷ್ಟು ಏರ್ಪೋರ್ಟ್ ಆಗಿದೆ, ಏನಾಗಿದೆ, ರಸ್ತೆಗಳ ಒಂದೇ ಒಂದು ಇವರು ಅಭಿವೃದ್ಧಿ ಮಾಡಿದ್ರಿ ಅಂತ ಹೇಳ್ತಾರಲ್ಲ. ಈ ಗವರ್ಮೆಂಟ್ ಬಂದ್ಮೇಲೆ 1 ಕಿಲೋಮೀಟರ್ ಶಂಕುಸ್ಥಾಪನೆ ರಸ್ತೆ ಏನಾದ್ರು ಆಗಿದೆಯಾ? 8 ತಿಂಗಳಿಂದ ಮಾತಾಡಿ ಉತ್ತರ ಕೊಡ್ಲಿ ಇವರು. ಒಂದೇ ಒಂದು ಯಾವ್ದಾದ್ರು 1 ಕಿಲೋಮೀಟರ್ ರಸ್ತೆ ಏನಾದ್ರು ಶಂಕುಸ್ಥಾಪನೆ ಮಾಡಿದ್ರಿ ಏನ್ರಿ ಸರ್? ನೀವೆಲ್ಲ ಮಾಡ್ಬಿಟ್ಟಿದ್ರಿ ಅಂತ ಅವ್ರು ಹೇಳೋದು. ನಿಮ್ ರಾಜ್ಯದ ಎಲ್ಲಾ ಮುಗಿಸ್ಬಿಟ್ಟಿದ್ರು, ಅದ್ಭುತವಾಗಿತ್ತು ಅಂತ. ನೀವು ಒಂದು ಒಳ್ಳೆ ಒಂದು ಪತ್ರಕರ್ತರು, ಒಳ್ಳೆ ಒಂದು ಇವತ್ತು ಡಿಸ್ಕಷನ್ ಮಾಡ್ತಾರೆ. ನಿಮ್ಗೂ ಒಂದು ಹೇಳ್ತೀನಿ ನಾನು ಈ ಮೂಲಕ. ನೋಡಿ, ನಾನು ಹೇಳೋದಿಷ್ಟೇ, ಇಡೀ ದೇಶದಲ್ಲಿ 10 ವರ್ಷದಿಂದ 1 ದಶಕದಿಂದ ನಾವು ಮಾಡಿರೋ ಕೆಲಸ ಏನು ಅನ್ನೋದು ನಿಮಗೂ ಗೊತ್ತಿದೆ. ಕೆಲವೊಂದು ನೀವೀಗ ಭದ್ರಾ ದಂಡೆ ಹೇಳಿದ್ರಿ ಸರ್, 1 ದಶಕದಿಂದ ಅದು ನೀರಲ್ಲಿ 1 ದಶಕದಿಂದ ಏನಾಗಿತ್ತು ಅದು? ಅಟ್ ಲೀಸ್ಟ್ ಕಳೆದ ಬಾರಿ 5,300 ಕೋಟಿ ಅದಕ್ಕೆ ಒಂದು ಬಜೆಟ್ ಅನ್ನು ಮೀಸಲಿಟ್ರು. ಅಟ್ ಲೀಸ್ಟ್ ನೋಡಿ, ಹಣ ಬಂದಿಲ್ಲ ಅಂತ ನಾನು ಹೇಳೋದು ಇಷ್ಟೇ, ಏನ್ ಗೊತ್ತಾ, ಯಾವ್ದು ಶುರುನೇ ಮಾಡಿಲ್ಲ ಅಂತ ನಾವು ಅಲ್ಲೇ ಬಿತ್ಕೊಂಡಿರೋದು ನಾ ಎತ್ಕೊಂಡಿದೆ, ನಡೆಯಕ್ಕಾಗ ಶುರು ಮಾಡಿ ಒಂದೇ ಸರಿ ಓಡ್ಬೇಕಂತ ಹೇಳಕ್ಕಾಗಲ್ಲ. 5,300 ಕೋಟಿ ಮೇಡಮ್ ಅದು. ಈ ತರ ನಿಮ್ಗೆ 25 ವ್ಯವಸ್ಥೆಗಳನ್ನು ಕೊಡಬಲ್ಲೆ. 2014 ಮೊದಲು ಅವ್ರು ಏನ್ ಮಾಡಿದ್ರು, ಈಗ ಏನಾಗಿದೆ ಅಂತ. 10 ನಮಗೆ ಸಿಕ್ಕಿರೋದು ಕೇವಲ 1 ದಶಕ. ಇವರಿಗೆ 7 ದಶಕದಲ್ಲಿ ಇವರು ಏನ್ ಮಾಡಿದ್ರೆ, ನಾ 1 ದಶಕದಲ್ಲಿ ಏನ್ ಮಾಡಿದ್ರೆ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ.